ಹರಿ ಓಂ. ಪುಸ್ತಕ ಕೊಡು ಕೆಳಗೆ. ಶ್ಯಾಮಂ ರವೀಂದ್ರಮಿತದೀರಿತಿ ಕಾಂತಿಯುಕ್ತಂ ಜ್ಞಾನಂ ಶರಂಚ ದಧತಂ ಪ್ರೇಜಾ ಸಮೇತಂ ಸ್ವಾತ್ಮಸ್ವರೂಪಮಮಿತಂ ಹನುಮನ್ಮುಖೇಶು ಸಂದರ್ಶಯಂತಮಮಿತಂ ಸ್ಮರತೋರು ಬೀರ್ಭಿಃ. ನಮೋಸು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವೈವ ಹಿ. ನೌಮಿನ್ಯಾಯ ಸುಧಾಧಿಕೃಜ್ಜೈಮುನಿನ್ ಶ್ರೀಪಾದರಸನ್ಮಣಿಂ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರನ್ ರಘುತ್ತಮಗುರುನ್ ವೈದಗ್ಧ್ಯವಾರಾಂ ನಿಧಿನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವೈವ ಹಿ. ಕೇಳಿದಾಕ್ಷಣದಲ್ಲಿ ಲಾಲಿಸಿ. ಆ ಮಗುವಿನ ಮೊರೆಯಿಡಲು ಅವನ ಪ್ರಾರ್ಥನೆಯನ್ನು ಕೇಳಿದಾಕ್ಷಣ, ಕೇಳಿದ ಕೂಡಲೇ ಲಾಲಿಸಿ. ಲಾಲಿಸಿ ಅಂದರೆ ಅಕ್ಕರೆ ತೋರಿ, ಪ್ರೀತಿ ತೋರಿ, ಪ್ರೀತಿ ಬಂದು. ಸಣ್ಣ ಮಗು ಪ್ರಾರ್ಥನೆ ಮಾಡ್ತು, ಇಷ್ಟು ಪೀಡ ಆಗ್ಲಿಕ್ಕತ್ತದೆ, ನಾನೇನಾದರೂ ಮಾಡಬೇಕು ಅಂತ ಅನಿಸಿ ಪ್ರೀತಿ ಬರುವುದು ಅಂತಂತಾರಲ್ಲ, ನೋಡಿದ ಕೂಡಲೇ ಪ್ರೀತಿ ಬರುವುದು ಅಂತಂತಾರಲ್ಲ, ಹಾಗಾಗಿ ಲಾಲಿಸಿ ಅಂತ ಅನ್ನೋದಕ್ಕೆ ಹಾಗೆ ಅರ್ಥ. ಈಗ ತಾಯಿ ಲಾಲಿಸಿದಳು ಯಶೋದೆ, ಆಡಿಸಿದಳು ಯಶೋದೆ. ಆ ಲಾಲಿಸು ಲಾಲಿಸು ಅಂತನೋ ಶಬ್ದ ತಾಯಿ ಕೂಸಿನ ಮೇಲೆ ಮಾಡುವ ಅಕ್ಕರೆ. ತಾಯಿ ಮಕ್ಕಳ ಮೇಲೆ, ಮಗುವಿನ ಮೇಲೆ ಮಾಡತಕ್ಕಂತಹ ಅಕ್ಕರೆಗೆ ಲಾಲಿಸು ಅಂತಂತ. ದೊಡ್ಡವರು ಸಣ್ಣವ್ರ ಮೇಲೆ ಮಾಡೋದಲ್ಲ, ತಾಯಿ ಮಗುವನ್ನು ಲಾಲಿಸ್ತಾಳ, ಪಾಲಿಸ್ತಾಳ ಅಂತಂದು. ಆ ಲಾಲಿಸು ಅಂತನೋ ಶಬ್ದ ತಾಯಿ ಮತ್ತು ಸಣ್ಣ ಮಗುವಿನ ಸಂಬಂಧ, ಪ್ರೀತಿಯ ಸಂಬಂಧವನ್ನು ಹೇಳ್ತಕ್ಕಂಥ ಶಬ್ದ. ಅಂಥೇಳಿ ಜನನಿಯನು ಕಾಣದಿಹ ಬಾಲಕ ಅಂತಂದು ಜನನಿಯಂತೆ ಅಂತ ಜನನಿ ತಾಯಿ ಅಂತ ಹೇಳಿ ಅನೇಕ ಕಡೆಗೆ ದೃಷ್ಟಾಂತವನ್ನು ಕೊಡ್ತಾರೆ. ಪರಮಾತ್ಮನಿಗೂ ಭಕ್ತರಿಗೂ ತಾಯಿ ಮತ್ತು ಮಕ್ಕಳ ಸಂಬಂಧವನ್ನು ತೋರಿಸ್ಕೊಡ್ತಾರೆ. ಹಂಗೆ ಲಾಲಿಸಿ ಭಕ್ತನ್ನ ಮೌಳಿ ವೇಗದಲ್ಲಿ ಪಾಲಿಸುವೆನು ಎಂದು. ಭಕ್ತನ ಮೌಳಿ ಅಂದರೆ ತಲೆ, ಅವನ ತಲೆಯನ್ನು ವೇಗದಿಂದಲೇ ಪಾಲಿಸುವೆ, ಆದಷ್ಟು ಬೇಗನೆ ರಕ್ಷಣೆ ಮಾಡುತ್ತೇನೆ. ಈಗ ತಲೆ ಉರುಳಿಸೋದು ಅಂತಂದು, ತಲೆ ಉರುಳಿಸೋದು ಅಂದರೆ ಕೊಲ್ಲೋದು ಅಂತ ಅರ್ಥ. ಸಾಮಾನ್ಯವಾಗಿ ಮಾತಾಡೋದು ಅಲ್ಲಿ, ಮೇನಿರುವುದೆಲ್ಲ ಇಲ್ಲೇ ಇಲ್ಲ, ಇದೇ ಆಫ್ ಆಯಿತು ಮುಗಿದೋಯ್ತು. ಆದ್ದರಿಂದ ತಲೆ ರಕ್ಷಣೆ ಮಾಡೋದು ಅಂತಂದರೆ ಅವನನ್ನು ರಕ್ಷಣೆ ಮಾಡೋದು ಅಂತ. ತಲೆ ಉರುಳಿಸೋದು ಅಂತಂದ್ರೆ ಅಂತಿರ್ತಾರಲ್ಲ, ಒಂದು 100 ತಲೆಗಳು ಉರುಳಿದವು ಅಂತನಂಗಿಲ್ಲ. ತಲೆ ಉರುಳೋದು ಅಂತಂದ್ರೆ ಕೊಲ್ಲೋದು, ಸಾಯೋದು ಅಂತ. ಹಂಗೆ ತಲೆಯನ್ನು ರಕ್ಷಣೆ ಮಾಡ್ತೇನೆ ಅಂದರೆ ರಕ್ಷಣೆ ಮಾಡ್ತೇನೆ ಅಂತ. ಅದಕ್ಕೆ ಭಕ್ತನ ಮೌಳಿ ಅಂದರೆ ತಲೆ, ಅದನ್ನು ವೇಗದಲ್ಲಿ ಪಾಲಿಸುವೆನು ಎಂದು. ತಾಳಿ ಸಂತೋಷವನ್ನು ತಾಳಿ, ಸಂತೋಷವನ್ನು ಹೊಂದಿ, ನನ್ನ ಮಗುವನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಸಂತೋಷದಿಂದ ತೂಳಿ ಅಂದರೆ ಆಕ್ರಮಣ ಮಾಡಿ ಅಂತ. ಆಕ್ರಮಣ ಮಾಡಿ ತುಂಬಿದಂತೆ ಮೂಲೋಕದ ಪತಿವಾಲಯದಿಂದ ಸೀಳಿ ಮೂಡಿದೆ. ಅಲ್ಲನ್ನು ಯಾವಾಗ 3 ಲೋಕವನ್ನು ತುಂಬಿದಂತೆ ತನ್ನ ಆಲಯದಿಂದ 3 ಲೋಕದ ಪತಿ. ಇಲ್ಲಿ ಸಾಮಾನ್ಯವಾಗಿ ಪರಮಾತ್ಮನಿಗೆ 2 ಹೇಳ್ತಿರ್ತಾರೆ, 14 ಲೋಕದ ಪತಿ, 3 ಲೋಕದ ಪತಿ ಅಂತಂತಾರೆ. ಈ 14 ಲೋಕದ ಪತಿ ಅಂದರೆ 14 ಲೋಕ ಅಲ್ಲದ, 3 ಲೋಕದ ಪತಿ ಅಂದರೂ 14 ಲೋಕದ ಪತಿನೇ. ಜಗದೊಡೆಯ ಅಂತಂತಾರೆ. ಜಗದೊಡೆಯ ಅಂತಂದ್ರೆ 14 ಲೋಕ ಅಂತ ಅರ್ಥ. ಆಗ 3 ಹೆಂಗೆ ಮಾಡ್ತಾರೆ ಅಂತಂದ್ರೆ, ಪಾತಾಳದಿಂದ ಭೂಮಿಯವರೆಗೆ ಒಂದು, ಭೂಮಿಯಿಂದ ಸ್ವರ್ಗದವರೆಗೆ ಮತ್ತೊಂದು, ಸ್ವರ್ಗದಿಂದ ಮೇಲೆ ಮತ್ತೊಂದು, 14 ಲೋಕದೊಳಗೆ ಹಿಂಗೆ ವ್ಯವಸ್ಥೆ ಮಾಡ್ತಾರೆ. ಎಲ್ಲೆಲ್ಲಿ ಪರಮಾತ್ಮನಿಗೆ 3 ಲೋಕದ ಒಡೆಯ ಅಂತ ಬರ್ತದೆ, ಅಲ್ಲಲ್ಲೆಲ್ಲ 3 ಲೋಕ ಅಂದರೆ 14 ಲೋಕ ಮಾಡೋದು. ಸೊ ಅಲ್ಲಿ 3 ಸೆಟ್ಟು ಅಂತ ಅರ್ಥ. ಇಂದ್ರನಿಗೆ 3 ಲೋಕ ಅಂದರೆ ಅವನಿಗೆ 3 ಲೋಕ, ಭೂಭುವ ಸ್ವಹ. ಭೂಮಿ 3 ಸೆಟ್ ಅಲ್ಲ, 3 ಲೋಕ, ಭೂಮಿ ಭುವ 3 ಲೋಕಗಳು ಏನ್ರಿ.
ಆದರೆ ದೇವರಿಗೆ ಮೂರು ಲೋಕದ ಒಡೆಯ ಅಂತನೂ ಬಂದಾಗ ಅಲ್ಲಿ ಮೂರು ಲೋಕಲ್ಲ, ಮೂರು ಲೋಕದ ಸೆಟ್ಟು. ಪಾತಾಳದಿಂದ ಭೂಮಿ, ಭೂಮಿಯಿಂದ ಸ್ವರ್ಗ, ಸ್ವರ್ಗದಿಂದ ವೈಕುಂಠ ಅಂತ ಹೇಳಿ ಸಾಮಾನ್ಯವಾಗಿ ಪರಮಾತ್ಮನಿಗೆ ಮೂರು ಲೋಕದ ಒಡೆಯ ಅಂತಂತಾರೆ. ಮೂಲೋಕದ ಪತಿಯು ಆಲಯದಿಂದ ಬಂದ. ಎಲ್ಲಿಂದ? ಆಲಯದಿಂದ ಬಂದ, ಕಂಬದಲ್ಲಿ ಬಂದ. ಸುಶೀಲ, ದೇವರಿಗೆ ಕೊಡ್ತಕ್ಕಂಥದ್ದು ಸುಶೀಲ, ಒಳ್ಳೆಯ ಚಾರಿತ್ರ್ಯ ಉಳ್ತಕ್ಕಂಥವನು. ದುರ್ಲಭ, ದುಃಖದಿಂದ ಕಷ್ಟದಿಂದ ಸಿಗಲು ಯೋಗ್ಯನು. ಸರಳವಾಗಿ ಸುಲಭವಾಗಿ ಪಡಿತೇನೆ ಅಂದ್ರೆ ಸುಲಭ ನೋ ಅಂತಂದ. ಸುಲಭ ನೋ, ಅವನು ಸುಲಭನಲ್ಲ, ಸುಲಭ ನೋ ಅಲ್ಲ. ನೋ ಅಂತನ್ನೋದು ಕನ್ನಡ ಶಬ್ದನೂ ಅದ ಮತ್ತು ಸಂಸ್ಕೃತ ಶಬ್ದನೂ ಅದ, ಇಂಗ್ಲೀಷ್ ಅಂತೂ ಅದನ್ನೇ ಇದೆ. ನೋ ಅಂದರೆ ನೋ ಅಂತ ಅರ್ಥ. ಅದಕ್ಕೆ ನೋ ಅಂತನ್ನೋದು ನಮ್ಮ ಅಂತನೂ ಅರ್ಥ ಬರ್ತದೆ, ನೋ ಅಂದರೆ ಇಲ್ಲ ಅಂತ ಅರ್ಥ ಬರ್ತದೆ. ಅಂದರೆ ಸುಲಭ ನೋ ಅಂದ್ಬಿಟ್ರೆ ಸುಲಭವಾಗಿ ಸಿಗುವವನಲ್ಲ, ಅರ್ಥಾತ್ ದುರ್ಲಭನಾಗ್ಯಾನ, ಬಹಳ ದುಃಖಪಟ್ಟ ಮೇಲೆ ಸಿಗುವವನು. ಇದನ್ನೇ ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ ಅಂತ. ಈ ತನುವ ದಂಡಿಸಿ ದಂಡಿಸಿ ಅಂತ ಭಾಳ ಕಷ್ಟಪಡೋರಿಗೆ ಮಾತ್ರ ಅವನು ಸಿಗ್ತಾನಂತಲಿಕ್ಕೆ ದುರ್ಲಭ. ದುರ್ ಅಂದ್ರೆ ದುಃಖ, ಲಭ ಅಂದರೆ ಸಿಗೋದು, ದುರ್ಲಭ ಅಂದರೆ ಬಹಳ ದುಃಖದಿಂದ ಸಿಗ್ತಾನೆ, ತಪಸ್ಸು ಮಾಡಬೇಕು ಕಠಿಣವಾಗಿ, ಅದೆಲ್ಲ ಆದ್ದರಿಂದ ದುರ್ಲಭ. ದುರ್ಲಭ ನಾಮ, ದುರ್ಲಭೋ ದುರ್ಲಭೋ ಇದು ಬರ್ತಲ್ಲ, ದುರತಿಕ್ರಮ, ದುರ್ಲಭ ಅಂತ ಅವನಿಗೆ ಹೆಸರು. ಅವನು ಸರಳವಾಗಿ ಸಿಗೋದಿಲ್ಲ ಅಂತ ಅನ್ನೋದಕ್ಕಾಗಿ ದುರ್ಲಭ ಅಂತಲೇ ಭಗವಂತನಿಗೆ ಹೆಸರು. ಅದಕ್ಕೆ ದುರ್ಲಭೋ ನಾಮ, ದುರ್ಲಭ ಎಂಬತಕ್ಕಂಥ ಹೆಸರುಳ್ಳ ವಿಜಯ ವಿಠ್ಠಲ ಪಂಚಮೌಳಿ ಮಾನವ ಸೀಳಿ ಮೂಡಿದ ದೇವ. ಏನು ಮಾಡ್ದ? ಪಂಚಮೌಳಿ, ಪಂಚ ಅಂದರೆ ಐದು ಅಂತ ಅರ್ಥವಲ್ಲ, ಪಂಚ ಅಂದರೆ ವಿಸ್ತಾರ ಅಂತ ಅರ್ಥ. ಮೌಳಿ ಅಂದರೆ ತಲಿ, ವಿಸ್ತಾರವಾದ ತಳಿ ಯಾವುದು? ಸಿಂಹ. ಈ ಸಿಂಹ ಹೆಂಗಿರ್ತದೆ? ಅದಕ್ಕೆ ಪಂಚಮುಖ ಅಂತಂದ. ಪಂಚಮುಖ ಅಂತಂದರೆ ರುದ್ರದೇವರು ಹೌದು, ಅವರಿಗೆ ವಾಮದೇವ ಸದ್ಯೋಜಾತ ಹಿಂಗೆ ಐದವ ಅಂತರದು. ಪಂಚ ಅಂತನೋ ಶಬ್ದಕ್ಕೆ ವಿಸ್ತಾರ ಅಂತ ಅರ್ಥ. ಈ ಸಿಂಹ ನೋಡ್ರಿ, ಅದರ ಮುಖ ವಿಸ್ತಾರವಾಗಿರ್ತದೆ, ಹಿಂದಿಂದೆಲ್ಲ ಬಡಕಿರ್ತದೆ ಸಿಂಹದ ನೀವು ನೋಡಿದರೆ. ಅದಕ್ಕೆ ಸಿಂಹಕ್ಕೆ ಪಂಚಮೌಳಿ ಅಂತ. ಮೌಳಿ ಅಂದರೆ ತಲಿ, ಪಂಚ ಅಂದರೆ ವಿಸ್ತಾರ, ವಿಸ್ತಾರವಾದ ತಲಿ ಇದ್ದದ್ದು ಸಿಂಹ. ಅದರಿಂದ ಪಂಚಮೌಳಿ ಅಂದರೆ ಸಿಂಹ. ಮಾನವ ಅಂದರೆ ಮನುಷ್ಯ, ನರ. ಪಂಚಮೌಳಿ ಮಾನವ ಅಂದರೆ ನರಸಿಂಹ ಅಂತ. ಪಂಚಮೌಳಿ ಅಂದರೆ ಸಿಂಹ, ಮಾನವ ಅಂದರೆ ನರ, ಪಂಚಮೌಳಿ ಮಾನವ ಅಂತಂದರೆ ನರಸಿಂಹ. ನರಸಿಂಹ ರೂಪದಿಂದ ಸೀಳಿ ಮೂಡಿದ ದೇವ, ಕಂಬವನ್ನು ಸೀಳಿ ಮೂಡಿದ, ಪ್ರಾದುರ್ಭೂತನಾದ. ತನ್ನ ಭಕ್ತನನ್ನು ರಕ್ಷಣೆ ಮಾಡುವುದಕ್ಕಾಗಿ ಸ್ತಂಭದಿಂದ ಸೀಳಿ ಬಂದ. ನರಸಿಂಹಾದಿ ಪುರಾಣಗಳಲ್ಲಿ ದೇವತೆಗಳ ಜೊತೆಗೆ ಅರಮನೆಗೆ ಬಂದುಬಿಟ್ಟ. ಕೆಲವು ಕಡೆಗೆ ಅಲ್ಲೇ ಪ್ರತ್ಯಕ್ಷನಾದ. ಭಾಗವತಾದಿಗಳಲ್ಲಿ ಸ್ತಂಭಂ ತತಾಡ ಅಂತೇಳಿ ಮುಷ್ಟಿಯಿಂದ ಸ್ತಂಭಕ್ಕೆ ಹೊಡೆದ, ಸ್ತಂಭವನ್ನು ಒಡೆದು ಬಂದ ಅಂತ. ಇದನ್ನು ನಾವು ಕಲ್ಪಭೇದೇನು ವ್ಯವಸ್ಥೆ ಮಾಡ್ಕೊಂಡು, ಒಂದು ಕಲ್ಪದಲ್ಲಿ ದೇವತೆಗಳ ಜೊತೆಗೆ ಬಂದ, ಇನ್ನೊಂದು ಕಲ್ಪದಲ್ಲಿ ಅರಮನೆಯೊಳಗೆ ಪ್ರಾದುರ್ಭೂತನಾದ, ಇನ್ನೊಂದು ಕಲ್ಪದಲ್ಲಿ ಕಂಬವನ್ನು ಒಡೆದು ಬಂದ. ಬೇರೆ ಬೇರೆ ಕಲ್ಪದಲ್ಲಿ ನರಸಿಂಹ ರೂಪ, ಪ್ರತಿ ಮನ್ವಂತರದಲ್ಲಿ ನರಸಿಂಹ ರೂಪ ಆಗ್ತದೆ. ಪ್ರತಿ ಮನ್ವಂತರದಲ್ಲಿ ಬ್ರಹ್ಮದೇವರ ಒಂದು ದಿವಸದೊಳಗೆ 28 ಸಲ ನರಸಿಂಹದೇವರ ಅವತಾರ ಆಗ್ತದೆ, ರಾಮದೇವರ ಅವತಾರ ಆಗ್ತದೆ, ಕೃಷ್ಣಾವತಾರವಾಗ್ತದೆ. ಯಾಕೆಂದರೆ 28 ಮನ್ವಂತರ, ಒಂದು ಮನ್ವಂತರದೊಳಗೆ 71 ಮಹಾಯುಗ, 71 ಮಹಾಯುಗದೊಳಗೆ 28 ಮಹಾಯುಗದೊಳಗೆ ಇವೆಲ್ಲ ಆಗ್ತಿರ್ತಾವೆ. ಪ್ರತಿಯೊಂದು ಮನ್ವಂತರದೊಳಗೂ 28ನೇದು ಬಂದೇ ಬರ್ತದೆ. ಹೀಗಾಗಿ ಒಂದು ಹಗಲಿನೊಳಗೆ 14 ಮನ್ವಂತರ ಬರ್ತಾವೆ, 14 ಸಲ ಹಂಗಾಗ್ತಾವೆ. ಮನ್ವಂತರ ಕಲ್ಪ ಅಂತ ಇಲ್ಲ, ದಿನಕಲ್ಪ ಅಂತಲೇ ಇಟ್ಟುಕೊಂಡ್ರೆ ಒಂದೊಂದು ಕಲ್ಪದಲ್ಲಿ ಒಂದೊಂದು ರೂಪದಿಂದ, ಅಂದರೆ ಒಂದೊಂದು ರೀತಿಯಿಂದ ಬಂದ ಅಂತ ಅನ್ನೋದನ್ನು ನಾವು ಅದರ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಅದಕ್ಕೆ ಪಂಚಮೌಳಿ ಮಾನವ,
ನರಸಿಂಹ ರೂಪನಾಗಿ ಸೀಳಿ ಮೂಡಿದ ದೇವ, ಕಂಬವನ್ನು ಸೀಳಿ ಮೂಡಿದ ಪ್ರಕಟನಾದ ಅಂತ ಲಟಲಟ ಲಟಲಟ ಲಟಕಟಿಸಿ ವನಜಜಂಡ ಕಟಪಃ ಪಟಪಟ ಪುಟುತ್ಕಟದಿ. ವನಜಜಾಂಡ ಕಟಪ, ಕಟಪಃ ಅದನ ಕಟಾಹದನ, ಕಟಾಹನ ಕಟಪಹನ, ವನಜಜಾಂಡ ಕಟಪಃ ಅಂತನ ಕಟಾಹದನ, ಕಟಾಹದಲ್ಲ. ಹಾಂ ಯಾಕಂದ್ರೆ ಕಟಪಹ ಅರ್ಥ ಆಗಲ್ಲ ತೆಗೆದು. ಯಾಕೆ ಕಟಾಹ ಅಂದ್ರೆ ಈ ಬ್ರಹ್ಮಾಂಡದ ಲಾಸ್ಟ್ ಅದು ಇದ್ದಂಗೆ ಅದು ದಪ್ಪದ, ಅದನ್ನೇ ಪೃಥ್ವಿ ಭಾಗ ಅಂತಂದ. ಬ್ರಹ್ಮಾಂಡದ ಹೊರಗಿನ ಪೃಥ್ವಿ ಭಾಗ ಅಂದರೆ ಆ ಕಟಾಹನೇ ಪೃಥ್ವಿ ವಾಡಿ, ಇದನ್ನು ಇಲ್ಲ ಇದು ಹಿಂಗೆ ಬ್ರಹ್ಮಾಂಡಕ್ಕದ. ಇದು ಬ್ರಹ್ಮಾಂಡ 14 ಲೋಕಗಳು, 14 ಲೋಕಗಳು ಕಟಾಹ ಬರ್ತದೆ. ಆ ಕಟಾಹ 50 ಕೋಟಿ ಯೋಜನೆ ವಿಸ್ತೀರ್ಣವಾದಂತಹ ಕಟಾಹ. ಆ ಕಟಾಹನೇ ಪೃಥ್ವಿ ಅಂತ ಒಂದು ಪಕ್ಷ. ಅಂದರೆ ಆ ಪರಮಾತ್ಮ ವಾಮನ ರೂಪಿಯಾದ ಪರಮಾತ್ಮನ ಉಗುರು ತಾಕಿತ್ತು, ಅದಕ್ಕೆ ಕಟಾಹ ಕಟಾಹ ಅಂತ ಕರೀತಾರೆ. ಸೊ ಬ್ರಹ್ಮಾಂಡದ ಗೋಡೆ ಆ ಕಟಾಹ ವನಜ ಜಾಂಡ. ವನಜ ಅಂತಂದರೆ ಕಮಲ, ವನಜಜ ಅಂದರೆ ಬ್ರಹ್ಮ, ವನಜ ಜಾಂಡ ಅಂದರೆ ಬ್ರಹ್ಮಾಂಡ, ಅದರ ಕಟಾಹ. ಕಟಾಹ ಪಟ ಪಟ ಪುಟತ್ ಕಟದಿ. ಪಟ 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 ಅಂತ ಇವು ಕನ್ನಡದೊಳಗೆ ಶಬ್ದಗಳವ. ನಾನು ಡಿಕ್ಷನರಿ ತೆಗೆದು ನೋಡಿದರೆ ಅದೊಂದು ತರಹದ ಶಬ್ದ ಅಂತ ಅರ್ಥ ಬರೆದು ಬಿಡ್ತೀನಿ. ಪಟ 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 ಪಟ. ಅವ್ರು ಹೆಂಗೆ ಪ್ರಶ್ನೆ ಕೇಳೋದಕ್ಕೆ ಪಟಪಟ ಅಂತ ಉತ್ತರ ಕೊಟ್ಟ. ಏನು ಪಟಪಟ ಅಂದರೆ ಏನು? ಪಟಪಟ ಅಂದರೆ ಏನು ಅಂದರೆ ಅತ್ಯುತ್ಸಾಹದಿಂದ ಕೊಟ್ಟ. ಪಟಪಟ ಅಂತನೋ ಶಬ್ದಕ್ಕೆ ಅತ್ಯಂತ ಉತ್ಸಾಹದಿಂದ ಕೊಟ್ಟ ಅಂತ ಕೆಲವು ಕಡೆ ನಾವು ಹಂಗೆ ಹೇಳ್ತೀವಿ. ಹೆಂಗೆ ಬಂದ್ರು ಸರ 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 ಬಂದುಬಿಟ್ರು ಸ್ವಾಮಿಗಳು. 9ಕ್ಕೆ ಬರ್ತೀನಿ ಅಂತಂದಿದ್ರು, 8:15 ಸರಸರ ಸರಸರ ಬಂದುಬಿಟ್ಟು. ಸರಸರ ಯಾಕೆ ಬರ್ತಾರೋ ಹಂಗೆ? ಸರಸರ ಬಂದರು ಅಂದ್ರೆ ವೇಗದಿಂದ ಬಂದರು ಅಂತ. ಆ ಟೋಟಲ್ ಆ ಒಟ್ಟಿಗೆ ಶಬ್ದಕ್ಕೇನೆ ಅರ್ಥ. ಹಂಗೆ ಪಟಪಟ ಪುಟತ್ಕಟದಿ ಅಂತ. ಪುಟತ್ಕಟ ಅಂದರೆ ಅತ್ಯಂತ ಉತ್ಸಾಹ. ಅತ್ಯಂತ ಉತ್ಸಾಹದಿಂದ ಏನಾಯಿತು ಅಂದರೆ ಬಿಚ್ಚುತ್ತಲಿರಲು ಕಟ ಬಿರುಕು ಬಿಡ್ತಂತೆ. ನರಸಿಂಹದೇವರು ಇಲ್ಲಿ ಗರ್ಜನೆ ಮಾಡಿದರೆ ಆ ಶಬ್ದ ಅಲ್ಲಿ ಹೋಗಿ ಬಿರುಕು ಬಿಡ್ತಂತೆ. ಏನಂತಾರೆ? ಬಿಚ್ಚುತ್ತಲಿರಲು ಪುಟತ್ಕಟದಿ. ಪುಟತ್ಕಟದ ಅತ್ಯಂತ ಉತ್ಸಾಹದಿಂದ ಅಂದರೆ ಅತಿ ವೇಗದಿಂದ ಬಿಚ್ಚಿತು. ಉತ್ಸಾಹ ಇದ್ದಾಗ ಭಾರಿ ಲಗುನ ಮಾಡ್ತಾನಲ್ಲ, ಹಂಗೆ ಶಬ್ದ ಬಂದು ಮುಟ್ಟೋದಕ್ಕೆ ಸೀಳೇ ಬಿಡ್ತು. 1 ಸಲ ಬಿಡಿತು, 2 ಸಲ ಬಿಡುತ್ತಲ್ಲ, 1ನೇ ಸಲಕ್ಕೆ ಸೀಳ್ಬಿಡ್ತು ಅಂತ. ಪಟ ಪಟ ಪುಟತ್ಕಟದಿ ಉತ್ಸಾಹದಿಂದ ಬಿಚ್ಚುತ್ತಲಿರಲು ಪುಟ ಪುಟ ಪುಟ. ಪುಟ ಪುಟ ಅಂದರೆ ಅತ್ಯಂತ, ಪುಟ ಅಂದರೆ ನೆಗತ, ಜಿಗಿದು ಅಂತಂದು. ಪುಟ ಅಂತನ ಶಬ್ದಕ್ಕೆ ಅರ್ಥ ಬರೋದು ಪುಟಿಗೆ ಅಂತ ಅರ್ಥ ಬರೋದು. ಪುಟಿಗೆ ಅಂದರೆ ಒಂದು ಪುಟಿಗೆಯೊಳಗೆ ಹಂಗೆ ಹಾರದ ಅಂತಂತಾರೆ ನೋಡಿದಿಲ್ಲ. ಒಂದೇ ಪುಟಿಗೆಯೊಳಗೆ ಹಾರದ ಅಂತಂದ್ರೆ ಅಷ್ಟು ದಾಪು ಕಾಲಿಟ್ಟ ಅಂತ ಅಂತಾರೆ. ಪುಟಿಗೆ ಒಂದೇ ಪುಟಿಗೆ ಹಾರ್ತಾನೆ, ಒಂದು ಪುಟಿಗೆ ಹಾರ್ತಾನೆ ಅಂತಂತಾರಲ್ಲ, ಹಂಗೆ ಆ ಅರ್ಥದೊಳಗೆ ನೆಗತ ಅಂದರೆ ಪುಟ ಅಂದ್ರೆ ಪುಟಿಗೆ, ಪುಟ ಪುಟ ಅಂದರೆ ನೆಗತ. ಏನ ಪುಟಿಗೆ ಹಾರುವುದು ಅಂತ. ಪುಟ 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 ಅಂದರೆ ನೆಗತ ಪುಟಿಗೆ ಹಾರೋದು ಅಂತ. ಒಂದು ಪುಟಿಗೆ ಜಿಗದ ಅಂತಾರಲ್ಲ, ಹಂಗೆ ನರಸಿಂಹದೇವರು ಸೀಲಿ ಒಡೆದು ಬಂದುಕೊಳ್ಳೆ ಆ ಕಂಬದಿಂದ ಒಂದೇ ಒಂದು ನೆಗತಕ್ಕೆ, ಒಂದೇ ಒಂದು ಜಿಗತಕ್ಕೆ, ಒಂದೇ ಒಂದು ಪುಟಿಗೆಗೆ ಬಂದುಬಿಟ್ರು. ನೆಗೆದು ಚೀರಿ ಹಾರುತ್ತಾ ಅಲ್ಲಿಂದ ಒದರ್ಕೋತೇ ಬಂದರು, ಚೀರ್ಕೋತೇ ಬಂದರು, ಹಾರ್ಕೋತ ಬಂದರು. ಪಲತ್ ಕಟ ಕಟ. ಪಲ್ಲಂದ್ರೆ ಹಲ್ಲು, ಪಲ್ಲಂದ್ರೆ ಹಲ್ಲು. ಕಟ ಕಟ ಅಂದರೆ ಕಟ 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 ಕಡಿದು. ಸಿಟ್ಟು ಬಂದಾಗ ಏನು ಮಾಡ್ತಾರಂದ್ರೆ ಹಲ್ಲು ಕಡಿತಾರಂತ ಅಂತಾರಲ್ಲ, ಹಂಗೆ ಪಲ್ಲು ಕಟ 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 ಕಡಿದು, ಕಟ 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 ಹಲ್ಲು ಕಡಿದು ರೋಷದಿಂದ, ಹರಿಸಿಟ್ಟಿನಿಂದ ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲ್ಲಿ. ಮಿಟಿ ಮಿಟಿ ನೋಡ್ತಾನಂತಾರಲ್ಲ, ನಮ್ಮನ್ನೇ ಮಿಟಿ ಮಿಟಿ ನೋಡ್ಕೊಂಡು ಕೂತಿದ್ರಿ, ನಾವೇನಂತ ಕೆಟ್ಟ ಕೆಲಸ ಮಾಡಿವಂಥದ್ದು ಅಂತಂತ ಏನೋ ಹೇಳೋ ಮುಂದಾಗ ನಾವು ಒಬ್ಬರು ನೋಡಿಬಿಡ್ತೀವಿ, ಅವ್ರನ್ನೇ ನೋಡ್ಕೋದು ಕೊಡ್ತಾರೆ. ಅಂದ್ರೆ ಇದೆಲ್ಲ ಅವ್ರಿಗೆ ಅನ್ವಯ ಆಗ್ತದೆ ಅಂತ ಅನ್ನೋ ಹಂಗೆ, ಅನ್ವಯ ಆಗ್ತದೆ ಅಂತ ಅನ್ನೋ ಹಂಗೆ ನೋಡ್ತಿರ್ತೀವಿ ಇಲ್ಲ.
ಹಂಗೆ ಮಿಟಿ ಮಿಟಿ ನೋಡುವುದು ಅಂತಂತ. ಮಿಟಿ ಮಿಟಿ ನೋಡುವುದು ಅಂದ್ರೆ ಅವರನ್ನೇ ನೋಡುವುದಕ್ಕೆ ಮಿಟಿ ಮಿಟಿ ನೋಡುವುದು ಅಂತಂತಾರೆ. ಹಂಗೆ ಮಿಟಿ ಮಿಟಿ ಮಿಟನಿ ನೋಡ್ದೆ. ಹೆಂಗೆ ನೋಡ್ದ? ರಕ್ತಾಕ್ಷಿಯಲ್ಲಿ ನೋಡಿ. ಕೆಂಪು ರಕ್ತಾಕ್ಷಿ, ಅಕ್ಷಿ ಅಂದರೆ ಕಣ್ಣು, ರಕ್ತಾಕ್ಷಿ ಅಂದರೆ ಕೆಂಪು ಕಣ್ಣು, ಕೆಂಪು ಕಣ್ಣಿನಿಂದ ನೋಡಿದ ಕೂಡ ಏನಾಯಿತು? ಅದು ತಟಿತ್ಕೋಟಿ ಉರ್ಭಟಗೆ ಅರ್ಭಟವಾಗಿರಲು ಅವನ ಇದು ಅರ್ಭಟ, ಅವನ ಗರ್ಜನೆ ಹೆಂಗಿತ್ತು ಅಂದ್ರೆ ತಟಿತ್ ಕೋಟಿ. ತಟ್ಟಿತ್ತಂತಂದ್ರೆ ಇದು ವಿದ್ಯುತ್ ಮಿಂಚು. ತಟ್ಟಿತ್ ಕೋಟಿ ನಿಭಕ ಕಾಯೋ ಜಗನ್ನಾಥ ಅಂದ್ರೆ ಹಂಗೆ ತಟ್ಟಿತ್ತಂದ್ರೆ ಮಿಂಚು. ಕೋಟಿ 1 ಕೋಟಿ, 1 ಕೋಟಿ ಮಿಂಚು. ಅದು ಹೆಂಗಿರ್ತದೆ? ಒಂದೇ ಮಿಂಚು ಇಡೀ ಚಕ್ಕಂತ ಇದು ಮಾಡ್ತದಂದ್ರೆ 1 ಕೋಟಿ ಮಿಂಚು ಹೆಂಗೆ ಮಾಡಲಿಕ್ಕಿಲ್ಲ ಅಂತ. ಆ 1 ಕೋಟಿ ಮಿಂಚಿಗೂ ಇವನು ಅರ್ಭಟನಾಗಿದ್ದಂತ. ಇವನು ಮುಂದೆ 1 ಕೋಟಿ ಮಿಂಚು ಏನೂ ಅಲ್ಲ ಅಂತ. ಆಗ ತಟಿತ್ ಕೋಟಿ ಉರ್ಭಟಗೆ ಅರ್ಭಟವಾಗಿರಲು, ಉರ್ಭಟ ಅಂದರೆ ಸೊಕ್ಕಿದ ಸೈನಿಕ, ತಟಿತ್ ಕೋಟಿ ಎಂಬ ಸೊಕ್ಕಿನ ಸೈನಿಕಿಗೆ ಅರ್ಭಟನಾಗಿ ತೋರ್ದ. ಅಂದರೆ ಆ 1 ಕೋಟಿ ಮಿಂಚುಗಳೂ ಏನೂ ಅಲ್ಲ ಅಂತನೋ ಹಂಗೆ ಕುಟಿಲರಹಿತ, ಕುಟಿಲ ಅಂದರೆ ದೋಷ, ಕುಟಿಲರಹಿತ ಅಂದರೆ ನಿರ್ದೋಷನಾದಂತಹ ವ್ಯಕ್ತ, ನರಸಿಂಹ ರೂಪದಿಂದ ಪ್ರಕಟನಾದಂತಹ ವಿಜಯ ವಿಠ್ಠಲ, ಶಕ್ತ ಅತ್ಯಂತ ಸಮರ್ಥನಾದವನು, ದಿಟ ನಿಟಿಲ ಸುರಕಟಕ ಪರಿಪಾಲ. ದಿಟ ಅಂದರೆ ತನ್ನ ಅಂತ, ದಿಟ ಅಂದರೆ ತನ್ನ, ನಿಟಿಲ ಅಂದರೆ ಹಣಿ, ನೇತ್ರ ಅಂದರೆ ಕಣ್ಣು ಅಂದರೆ ತ್ರಿನೇತ್ರ ಅಂತ. ಹಣೆಯಲ್ಲಿ ಕಣ್ಣು ಉಳ್ಳ ನರಸಿಂಹ, ಅದಕ್ಕೆ ಧ್ಯಾಯೇ ನರಸಿಂಹ ಮುರುವೃತ್ತ ರವಿ ತ್ರಿನೇತ್ರಂ ಅಂತಂದ. ತ್ರಿನೇತ್ರ ಅಂತ ನರಸಿಂಹದೇವರಿಗೆ 3 ನೇತ್ರಗಳು, ರುದ್ರದೇವರಿಗೆ ಮಾತ್ರ ಅಲ್ಲ, ನರಸಿಂಹದೇವರು ಇದೆ. ಆದ್ದರಿಂದ ದಿಟ ನಿಟಿಲ ನೇತ್ರ, ದಿಟ ತನ್ನ, ನಿಟಿಲ ಹಣೆಯಲ್ಲಿ, ನೇತ್ರ ಕಣ್ಣುಗಳುಳ್ಳ ಅಂದರೆ ತ್ರಿನೇತ್ರನಾದಂಥ ಅವನು ಸುರಕಟಕ ಪರಿಪಾಲ. ಕಟಕ ಅಂದರೆ ಗುಂಪು, ಸಮೂಹ. ಸುರಕಟಕ ಅಂದರೆ ದೇವತೆಗಳ ಸಮೂಹ, ಅವರನ್ನು ಪರಿಪಾಲ ಚೆನ್ನಾಗಿ ರಕ್ಷಣೆ ಮಾಡತಕ್ಕಂತಹ ನರಸಿಂಹದೇವರು ಇಷ್ಟು ಆರ್ಭಟವನ್ನು ಮಾಡ್ತಾ ಕಂಬದಿಂದ ಪ್ರಾದುರ್ಭೂತರಾದರು ಅಂತ ಈ ನುಡಿಯೊಳಗೆ ತಿಳಿಸ್ಲಿಕ್ಕತ್ತಾರೆ. ಇನ್ನು 5ನೇ ನುಡಿಯೊಳಗೆ ಬಬ್ಬುರಿಯೇ. ಬಬ್ಬುರಿ ಅಂತಂದರೆ ಆನಂದ, ರೋಷ, ಆವೇಶ ಇವುಗಳಿಂದ ಕೂಗುವ ಧ್ವನಿಗೆ ಬಬ್ಬಿರಿ ಅಂತ. ಕನ್ನಡದೊಳಗೆ ಏನಂತಾರೆ? ಬಬ್ಬಿರಿ ಅಂತಂದರೆ ಆನಂದನೂ ಆಗಿರ್ತದೆ, ಸಿಟ್ಟು ಬಂದಿರ್ತದೆ, ಒಳ್ಳೆ BP ರೇಜ್ ಆಗಿಬಿಟ್ಟಿರ್ತದೆ, ಹುಯ್ಯಂತ ಕೂಗ್ತಾನೆ, ಜೋರಾಗಿ ಕೂಗ್ತಾನಲ್ಲ, ಅದಕ್ಕೆ ಬಬ್ಬಿರಿ ಅಂತ ಕರೀತಾರೆ. ಒಂದೇ ಶಬ್ದ. ಅದಕ್ಕೆ ಆನಂದ, ರೋಷ, ಆವೇಶಗಳಿಂದ ಕೂಗುವುದಕ್ಕೆ ಬಬ್ಬಿರಿ ಅಂತಂತಾರೆ. ಬಬ್ಬಿರಿಯೇ ಆ ರೀತಿಯಾಗಿ ಧ್ವನಿಯನ್ನು ಮಾಡ್ತಾ ಇರುವಾಗ ತನಗಿಡಿ, ಅವನಷ್ಟು ಜೋರು ಕಣ್ಣು ಕೆಂಪು ಮಾಡಿ ಒದರು ಮುಂದಾಗ ಕಣ್ಣಿನಿಂದ ತನಗಿಡಿ, ತನಕ್ಕೆ ಇಡಿ, ತನಗಿಡಿ, ಸ್ವಲ್ಪ ಕಿಡಿ, ಸ್ವಲ್ಪ ಬೆಂಕಿಯ ಕಿಡಿ. ತನಗಿಡಿ ಅಂದರೆ ಸ್ವಲ್ಪ ಬೆಂಕಿಯ ಕಿಡಿ, ಪ್ರಜ್ವಲಿಸುವ ಸ್ವಲ್ಪ ಕಿಡಿ ಹಬ್ಬಿ, ಕಣ್ಣಿನಿಂದ ಹೊರಗೆ ಬಂದು ಹಬ್ಬಿ. ಮುಂಚೋಣಿ, ಮುಂಚೋಣಿ ಅಂದರೆ ಸೈನಿಕರ ಮುಂಭಾಗ ಅಂತ. ಮುಂಚೋಣಿ ಅಂದರೆ ಸೈನಿಕರ ಮುಂಭಾಗ. ಎಲ್ಲ ಹಿರಣ್ಯಕಶಿಪುವಿನ ಸೈನಿಕರೆಲ್ಲ ನಿಂತು ಬಿಟ್ಟಿದ್ರು. ರಾಜ ಅಂತಂದಮೇಲೆ ನರಸಿಂಹದೇವರು ಒದರಿದ್ರು, ಅವರಿಂದ ಕಿಡಿ ಬಂತಂತ. ಆ ಕಿಡಿ ಸೈನಿಕರ ಮುಂದೆ ಬಿದ್ದು ಬೆಳಿಲಿಕ್ಕೆ ಶುರು ಆಯ್ತಂತೆ. ಏನ್ರಿ? ಉರಿ ಹೊರಗೆತ್ತು ಸುತ್ತೇ, ಎಲ್ಲ ಕಡೆ ಸುತ್ತುತ್ತಾ ಇರುವಾಗ ಉಬ್ಬಸ, ಅದರ ಹೊಗೆ ಏನಂದ್ರೆ ನಾವು ಉರಿಯ ಹೊಗೆ, ಉಗಿ ಅಂತ ಉಗ ಏನಂದ್ರೆ ನೋಡ್ರಿ, ಅದು ಉಬ್ಬಸ ರವಿಗೆ. ಉಬ್ಬಸ ಅಂದರೆ ಕೆಮ್ಮು ಅಂತ ಒಂದರ್ಥ, ಉಬ್ಬಸ ಅಂದರೆ ಉಸಿರಾಟದ ತೊಂದರೆ. ಉಬ್ಬಸ ಅಂದರೆ ಉಸಿರಾಟದ ತೊಂದರೆ. ಆ ಸೂರ್ಯನಿಗೆ ನರಸಿಂಹದೇವರಿಂದ ಬಂದಂತಹ ಬೆಂಕಿಯ ಉಗಾದಿಂದ ಸೂರ್ಯಾಗ ಶ್ವಾಸೋಚ್ಛ್ವಾಸ ಮಾಡಲಿಕ್ಕೆ ಪ್ರಾಬ್ಲಮ್ ಆಯ್ತಂತ. ಅದಕ್ಕೆ ಉಬ್ಬಸ ರವಿಗೆ ಆಗೆ. ಉಬ್ಬಸ ಉಸಿರಾಟದ ತೊಂದರೆ, ರವಿಗೆ ಆಗೆ.
ಇನ್ನು ಅಬ್ಜ ನಡಗುತ್ತಿರಿ, ಇನ್ನೊಂದು ಕಲ್ಪನೆ ಮಾಡ್ಬೋದು. ಅದ್ರ ತಡ್ಕೊಳ್ಳಿಕ್ಕಾಗಲಾರ್ದೇ ಸೂರ್ಯ ಕೆಮ್ಮಿ ಬಿಟ್ಟ, ಆ ಕೆಮ್ಮಿದ ಗಾಳಿ ಮಾನಸ ಸರೋವರಕ್ಕೆ ಬಡಿದು ಅಬ್ಜ ನಡಗುತ್ತಿರಿ, ಕಮಲವು ಅಳುಗಾಡ್ತಾ ಇರುವಾಗ ಅಂತ ಮಾಡ್ಬೋದು. ಅದನ್ನೇ ಬೇರೆ ಇದನ್ನೇ ಮಾಡ್ಬೋದು. ಆ ಕಿಡಿಯ ಉಗಾದಿಂದ ಸೂರ್ಯನಿಗೆ ಉಬ್ಬಸ ಅಂದರೆ ಉಸಿರಾಟದ ತೊಂದರೆ ಆಗ್ತಾ ಇದ್ದಾಗ ಅಬ್ಜ ನಡಗುತ್ತಿರಿ, ಆ ಸರೋವರದಲ್ಲಿ ಕಮಲ ಈ ಗರ್ಜನೆಗೆ ಇದನ್ನೇ ಬೇರೆನೂ ಮಾಡಬಹುದು, ಕೂಡಿಸಬಹುದು. ಅವನಿಗೆ ಉಸಿರಾಟ ತೊಂದರೆ ಆಯಿತು ಅಂತಂದ್ರೆ ಅವ ಕೆಮ್ಮತಾನ. ಈಗ ನೋಡ್ರಿ, ಈ ಹಾರ್ಟ್ ಅಟ್ಯಾಕ್ ಆಗ್ತದಲ್ಲ, ಹಾರ್ಟ್ ಅಟ್ಯಾಕ್ ಆದಾಗ ಏನು ಹೇಳ್ತಾರಂತ, ನೀವು ಕೆಮ್ಮಬೇಕಂತ, ಕೆಮ್ಕೋತಿರ್ಬೇಕಂತ, ಕೆಮ್ಮು ಬರಲಿಬೇಕಾದ್ರೆ ಬಿಡಲಿ, ಕೆಮ್ಕೋತಿರ್ಬೇಕಂತ. ಕೆಮ್ಕೋತಿದ್ರೆ ನಿಮಗೆ ಆಸ್ಪತ್ರೆ ತನಕ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಯಾಕಂದ್ರೆ ಕೆಮ್ಕೋತಿತ್ತು ಅಂತಂದ್ರೆ ಆ ಪುಷ್ ಮಾಡ್ದಂಗೆ ಆಗ್ತದೆ ಒಳಗೆ, ಇದಕ್ಕೆ ರಕ್ತ ಸಂಚಲನಕ್ಕೆ. ಅದಕ್ಕೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದ್ರೆ ಮೊದಲು ಆ ಕೆಲಸ ಮಾಡಿರಿ ಅಂತಂತ. ಕೆಮ್ಕೋತೀರಿ ಆಮೇಲೆ ಆಸ್ಪತ್ರೆ ಡಾಕ್ಟರ್ ನೋಡ್ಕೋತಾರೆ ಮುಂದಿಂದು ಅಂತ. ಹಂಗೆ ಉಸಿರಾಟ ತೊಂದರೆ ಆಯಿತು ಅಂದರೆ ಕೆಮ್ಮಬೇಕಂತ ಅಂತ ಹೇಳ್ತಾರೆ ಇಲ್ಲ ಡಾಕ್ಟ್ರು. ಹಂಗೆ ಉಸಿರಾಟದ ತೊಂದರೆ ಆಯಿತು ಸೂರ್ಯನಿಗೆ, ಉಸಿರಾಟದ ತೊಂದರೆ ಆದಮೇಲೆ ಏನು ಮಾಡ್ತಾರೆ, ಕೆಮ್ಮಿ ಅದನ್ನು ಅಡ್ಜಸ್ಟ್ ಮಾಡ್ಕೋತಾರೆ. ಕಫ ತುಂಬಿರ್ತದೆ, ಕಫ ತುಂಬಿದಾಗ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಜೋರು ಕೆಮ್ಮಿ ಕಫ ಹೊರಗೆ ಹಾಕಿದ್ರೆ ಮತ್ತೆ ಕ್ಲಿಯರ್ ಆಗ್ತದೆ. ಹಂಗೆ ಈ ಕಿಡಿಯ ಉಗಾದಿಂದ ಸೂರ್ಯನಿಗೆ ಉಬ್ಬಸ, ಉಸಿರಾಟದ ತೊಂದರೆ ಆದಾಗ ಅವನು ಕೆಮ್ಮಿದ್ದಕ್ಕೆ ಕಮಲ ಅಳಗಾಡ್ತು ಅಂತ ಹಂಗೂ ಕೂಡಿಸ್ಬೋದು. ಇಲ್ಲ ಅದನ್ನೇ ಬೇರೆ ಮಾಡ್ಬೋದು. ಅವನಿಗೆ ಉಸಿರಾಟದ ತೊಂದರೆ ಆಯಿತು, ಈ ಕಮಲ ಗಡ ನಡಗಲಿಕ್ಕೆ ಶುರು ಆಯಿತು. ಯಾಕೆ ಕಡಗ್ತಂತಂದ್ರೆ ಎರಡು ಅರ್ಥವನ್ನು ನಾವು ಮಾಡ್ಬೋದು. ನಾನು ಸೂರ್ಯನಿಂದೆ ಬದುಕವ, ಸೂರ್ಯ ಹುಟ್ಟದ ಅಂದ್ರೆ ನಾನು ಅರಳತ್ತೀನಿ, ಸೂರ್ಯ ಹೋದ ಅಂದ್ರೆ ಬಾಡಿ ಬಿಡ್ತೀನಿ. ಸೂರ್ಯಾಗೆ ಉಸಿರಾಟ ತೊಂದರೆ ಆಯಿತು ಅಂತಂದ್ರೆ ಹೆಚ್ಚು ಕಡಿಮೆ ಅಲ್ಲಿಗೆ ಬಂತಲ್ಲ. ಸೂರ್ಯಾಗೆ ಉಸಿರಾಟ ತೊಂದರೆ ಆಗ್ಯದ ಅಂತಂದ್ರೆ ಅವನು ಹೋಗಿಬಿಟ್ಟ ಅಂತಂದ್ರೆ ನನ್ನ ಗತಿ ಏನು, ನನ್ನ ಜೀವನ ಏನು ಅಂತ ಹೇಳಿ ಆ ಕಮಲ ನಡಗ್ಲಿಕ್ಕೆ ಶುರು ಆಯ್ತೇನು ಅಂತನ್ನೋ ಹಂಗೆ ಅಬ್ಜ ನಡಗುತ್ತೀರಿ ಅಂತೂ ಮಾಡ್ಬೋದು. ನಡಗುತ್ತೀರಿ ಅಬ್ದಿ ಸಪುತ ಅಂದ್ರೆ ತತ್ಸಮ ತದ್ಭವ ಅಂತಂತಾರೆ ಕನ್ನಡದಲ್ಲಿ. ತತ್ಸಮ ತದ್ಭವ ಅಂತ. ಶ್ರೀ ಅಂತರೂ ತತ್ಸಮ, ಸಿರಿ ಅಂತರೂ ತದ್ಭವ, ಪದ್ಮ ತತ್ಸಮ, ಪದುಮ ತದ್ಭವ. ಪದುಮನಾಭನ ಪಾದ ಭಜನೆ ಸುಖವಯ್ಯ, ಸಿರಿರಮಣ ತವ ಚರಣ ದೊರಕುವುದು ಹೆಂಗಿನ್ನು. ಶ್ರೀ ಅಂತಂದ್ರೆ ಸಿರಿ ಅಂತ ಮಾಡ್ತಾರೆ, ಇದಕ್ಕೆ ತದ್ಭವ ಅಂತಂತ. ಶ್ರೀದಿಂದ ಬಂದದ್ದು ಸಿರಿ, ಪದ್ಮದಿಂದ ಬಂದದ್ದು ಪದುಮ. ಹಂಗೆ ಇಲ್ಲೇ ಸಪ್ತ ಅಂತನ್ನೋದು ಬಂದು ಸಪೂತ ಅಂತಾಗ್ಯದ. ಹೆಂಗೆ ಶ್ರೀ ಸಿರಿ ಆಗ್ಯದ, ಪದ್ಮ ಪದುಮ ಆಗ್ಯದ, ಹಂಗೆ ಸಪ್ತ ಅಂತನ್ನೋದೇ ಸಪೂತ ಅಂತಾಗ್ಯದ. ಅಬ್ಧಿ ಅಂದರೆ ಸಮುದ್ರ, ಸಪೂತ ಅಂದರೆ 7, ಅಬ್ಧಿ ಸಪೂತ ಅಂದರೆ 7 ಸಮುದ್ರ. ಅಬ್ಧಿ ಸಪೂತ ಉಕ್ಕಿ ಹೊರಚಲ್ಲಿ ಬರುತ್ತೀರಿ. ತನ್ನ ಏನು ಬಾಂಡ್ರಿ ಅದ, ಸಾಮಾನ್ಯವಾಗಿ ಆ ಸಮುದ್ರ ಅಲ್ಲಿಗೆ ಬಂದು ಅಪ್ಪಳಿಸ್ತಿರ್ತದೆ. ನರಸಿಂಹದೇವ್ರ ಆರ್ಭಟ ಆದಮೇಲೆ ಸಮುದ್ರ ಉಕ್ಕಿ ಹೊರಗೆ ಬಂತಂತ, ತನ್ನ ದಂಡಿ ದಾಟಿ ಹೊರಗೆ ಬಂತಂತ. ಉಕ್ಕಿ ಹೊರಚಲ್ಲಿ ಬರುತ್ತೀರೇ. ಬಂದಾಗ ಏನಾಯ್ತು ಗೊತ್ತದೇನು? ಬಂದಾಗ ಏನಾಯಿತು ಅಂದರೆ ಬ್ರಹ್ಮಾದಿ ಎಲ್ಲ ದೇವತೆಗಳು ಆಕಾಶದೊಳಗಿದ್ರು. ನಿಮಗೊಂದು ದೃಷ್ಟಾಂತ ಕೊಡ್ತೀನಿ. ಈಗ ಬಂಗಾಳದೊಳಗೆ ಇದು ಆಯಿತು, ಅದು ಬಿರುಗಾಳಿ ಬಂತು, ಎಲ್ಲ ಆಯಿತು. ಎಷ್ಟೋ ಜನ ಏನು ಮಾಡಿದ್ರು ಅಂದ್ರೆ ವಲಸೆ ಹೋಗೋದಂದ್ರೆ ಏನಾಗ್ತದೆ, ವಲಸೆ ಹೋಗೋದಂದ್ರೆ ಆ ಜಾಗ ಬಿಟ್ಟು ಬೇರೆ ಕಡೆನೇ ಹೋಗೋದು, ಆ ಜಾಗದಾಗ ಇರೋಂಗಿಲ್ಲ. ಈಗ ವಲಸೆ ಬಂದವರು ಅಂತಂತಾರೋ ಇಲ್ಲ, ಹಂಗೆ ವಲಸೆ ಗೂಳಿ ಅಂದರೆ ವಲಸೆ ಅಂತ ಅರ್ಥ. ನಭದ ಗೂಳಿ ತಗಲಿ ಅಂದರೆ ಆ ಬ್ರಹ್ಮಾದಿ ದೇವತೆಗಳು ತಮ್ಮ ನಭದ ಆಕಾಶದಲ್ಲಿ ಇದ್ದಂಥ ತಮ್ಮ ಮನೆಯನ್ನು ಬಿಟ್ಟು ಗೂಳಿಯ ವಲಸೆಯನ್ನು ತಗಲಿ ಹೊಂದಿ ತಮ್ಮ ಸ್ಥಾನಮಾನಗಳನ್ನು ಬಿಟ್ಟು ಹೋದರು. ಯಾಕೆ? ಇಂಥ ಭಾರಿ ಅರ್ಭಟ, ಇಂಥ ಭಾರಿ ಧ್ವನಿ ಬರಲಿಕ್ಕತ್ತದಂದಮೇಲೆ ಮುಂದೆ ನನಗೇನು ಆಪತ್ತದನೋ ಯಾರಿಗೆ ಗೊತ್ತು ಅಂತ. ಒಮ್ಮೆ ಸುನಾಮಿ ಬಂದು ಹೋದ ಮೇಲೆ
ಆ ಸುನಾಮಿಯ ಸಪ್ಪಳು ಕೇಳಿದಂಥವರು ಮತ್ತು ಆ ಸಪ್ಪಳದ್ದೇನೋ ಧ್ವನಿ ಬಂದಂಗೆ ಆಯಿತು ಅಂತಂದ್ರೆ ಬೇಡಪ್ಪ ಈ ಜಗದೊಳಗೆ ಇರೋದೇ ಬೇಡ ಬಿಟ್ಟು ಹೋಗ್ಬಿಡೋಣ ಅಂತ ಬಿಟ್ಟು ಹೋಗ್ತಾರೋ ಇಲ್ಲೋ. ಹಂಗೆ ನರಸಿಂಹದೇವರು ಭೂಲೋಕದೊಳಗೆ ಒದರಿದಾಗ ಇವರ ಆರ್ಭಟ ಆಕಾಶದೊಳಗೆ ತುಂಬಿದಾಗ ಅಲ್ಲಿ ಬ್ರಹ್ಮಾದ ದೇವತೆಗಳು ತಿಳ್ಕೊಂಡ್ರಂತ ನಮಗೇನು ಮುಂದೆ ಆಪತ್ತದನೋ ಯಾರಿಗೆ ಗೊತ್ತು. ಈ ಧ್ವನಿ ಎಲ್ಲಿಂದ ಬರ್ಲಿಕ್ಕತ್ತು ಅಂತ ಎಲ್ಲರೂ ತಮ್ಮ ಮನೆ ಬಿಟ್ಟು ಆ ಧ್ವನಿ ಎಲ್ಲಿ ಬಂತು ಅಂತ ಹುಡುಕ್ಲಿಕ್ಕೆ ಹೋದ್ರಂತ. ಅದಕ್ಕೆ ಹೇಳ್ತಾರೆ ಏನು ಅಂದರೆ ಅಜಭವಾದಿಗಳು ಅಬುಜ, ಇಲ್ಲೂ ಅಷ್ಟೇ ಅಬ್ಜ ಅಂದರೆ ಅದೇ ಅಬುಜ ಅಂತ. ಅಬುಜ ಅಂದರೆ ಕಮಲ, ಭವ ಅಂದರೆ ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರು. ಅಬುಜ ಭವಾದಿಗಳು ಬ್ರಹ್ಮಾದಿಗಳು ತಬ್ಬಿಬ್ಬುಗೊಂಡಾರಿ ಅಲ್ಲ, ತಬ್ಬಿಬ್ಬುಗೊಂಡು ಅರಿ ಅಬ್ಬರ ಅಂತ ಹಿಂಗೆ ಅನ್ವಯ ಮಾಡ್ಕೋಬೇಕಲ್ಲಿ. ತಬ್ಬಿಬ್ಬುಗೊಂಡಾರಿ ಅಬ್ಬರವೇನೆನ್ನು ತಂತದಲ್ಲಿ ತಬ್ಬಿಬ್ಬುಗೊಂಡು ಅವಾಕ್ಕಾಗಿ, ತಬ್ಬಿಬ್ಬುಗೊಳ್ಳೋದು ಅಂತಂತಲ್ಲ ಎಕ್ದಮ್ ಸಡನ್ ಶಾರ್ಟ್ ಆಗಿ ಅಂತಂತಲ್ಲ, ಹಂಗೆ ತಬ್ಬಿಬ್ಬುಗೊಂಡು ಅರಿ ಅಬ್ಬರ, ಅರಿ ಅಂದರೆ ಶತ್ರು, ಅವನ ಅಬ್ಬರ ಅಂದರೆ ಅರ್ಭಟ, ರಭಸಧ್ವನಿ. ಇದೇನಿದು? ಓ ಅವರಿಗಂತೂ ದಿನದ ಪಾಳೆಯಲ್ಲ. ಮತ್ತು ಯಾವ ಬಲಿಚಕ್ರವರ್ತಿ ಬಂದು ಆ ಮಧುಕೈಟಬರು ಬಂದರು. ಇದು ದೇವತೆಗಳಿಗೆ ಇದ್ದದ್ದು. ಬಲಿಚಕ್ರವರ್ತಿ ಬರೋ ಮುಂದಾಗ ಧ್ವನಿ ಬಂತು. ಇಂದ್ರ ಕೇಳ್ದ ಬೃಹಸ್ಪತಿ ಆಚಾರ್ಯ, ಏನೋ ಭಯಂಕರ ಧ್ವನಿ ಬರ್ಲಿಕ್ಕತ್ತದ ಏನು ಅಂತಂದ. ದೈತ್ಯರು ನಿನ್ನ ಮೇಲೆ ಯುದ್ಧಕ್ಕೆ ಬರ್ಲಿಕ್ಕತ್ತಾರ ಅಂತಂದ್ರು. ಸೊ ಆವಾಗ ಈ ಧ್ವನಿ ಬಂದಾಗ ಅದು ಅರ್ಭಟ ಅಂತ, ಶತ್ರುಗಳ ರಭಸದ ಧ್ವನಿ ಅಂತ. ರಭಸದಿಂದ ಹೋಗೋ ಮುಂದಾಗ ಧ್ವನಿ ಮಾಡ್ಕೊತ ಹೋಗ್ತಾರಲ್ಲ ಅದಕ್ಕೆ ಅರ್ಭಟ ಅಂತಂತಾರೆ. ಸೊ ಆದ್ದರಿಂದ ಅಬ್ಬರ ಶತ್ರುಗಳ ಅರ್ಭಟವೇನೋ ಅಂತ ತಿಳ್ಕೊಂಡು ಅವರೇನು ಮಾಡಿದರು, ನಭದ ಗೂಳಿ ತಗಲಿ, ನಭದ ತಮ್ಮ ಸ್ಥಾನದಿಂದ ಗೂಳಿ ಗೂಳಿ ಅಂದರೆ ವಲಸೆ, ತಗಿಯೇ ಹೊಂದಲು, ವಲಸೆ ಹೊಂದಲು. ಹಿಂದಕ್ಕೆ ಅದೇ ಹೇಳ್ತಾರಲ್ಲ, ಹಿರಣ್ಯಕಶಿಪು ಅಥವಾ ರಾವಣಾದಿಗಳು ಬಂದಾಗ ಕೆಲವರು ಪಾರಿವಾಳ ರೂಪ ತೊಗೊಂಡು ಹೋದರು, ಕೆಲವರು ಕಾಗಿ ರೂಪ ತೊಗೊಂಡು, ಯಮಧರ್ಮರಾಜ ಕಾಗಿ ರೂಪ ತೊಗೊಂಡು ಹೋದ, ಬೇರೆ ರೂಪ ತೆಗೆದುಕೊಂಡು ಹೋದರು. ಮತ್ತೆಲ್ಲ ಸರಿ ಹೋದ್ಮೇಲೆ ಬರೋಣಂತ ಅಂತ ವಲಸೆ ಹೋಗ್ಬಿಟ್ರೆ ಎಲ್ಲಿ ಹೋದ್ರು ಒಟ್ಟಿಗೆ. ದೈತ್ಯರೆಲ್ಲ ಆಕ್ರಮಣ ಮಾಡಿದ್ರು, ಅವರು ಸ್ವರ್ಗವನ್ನು ಆಳಿಕ್ಕೆ ಶುರು ಮಾಡಿದರು. ಪರಮಾತ್ಮ ಬಂದ ಅವ್ರನ್ನೆಲ್ಲ ಕೊಂದ, ಎಲ್ಲ ಆಯಿತು. ಮತ್ತೆಲ್ಲ ಲೈನ್ ಕ್ಲಿಯರ್ ಆದಮೇಲೆ ಮತ್ತೆ ಲಾಕ್ಡೌನ್ ಮುಗೀತು ಅಂತ ತಿಳ್ಕೊಂಡು ಎಲ್ಲ ಮತ್ತೆ ಸೇರ್ಕೊಂಡು ಸ್ವರ್ಗಕ್ಕೆ ಸೇರ್ಕೊಂಡು. ಹಂಗೆ ದೇವತೆಗಳೆಲ್ಲ ನೋಡಿದರು, ಇದೇನಪ್ಪ ಹಂಗಾರೆ ಶತ್ರುಗಳ ಅರ್ಭಟ ಏನಿದು? ಅಬ್ಬರ ಅಂದರೆ ರಭಸದ ಧ್ವನಿಗೆ ಅಬ್ಬರ ಅಂತಂತಾರೆ. ಅಂಥ ಶತ್ರುಗಳ ರಭಸದ ಧ್ವನಿ ಏನು ಅಂತ ತಿಳಿದುಕೊಂಡು ನಭದ ಗೂಳಿಯೇ ತೆಗೆಯೇ ತಮ್ಮ ಸ್ಥಾನದಿಂದ ವಲಸೆ ಹೊಂದಿದಾಗ ಶಬ್ದ ತುಂಬಿತು ಅವ್ಯಾಕೃತ ಆಕಾಶ ಪರ್ಯಂತ. ನಾನೊಂದು ಅರ್ಥ ಮಾಡೀನಿ ಇದಕ್ಕೆ. ಏನು ಅಂತಂದರೆ ಗೂಳಿ ಅಂತನೋ ಶಬ್ದಕ್ಕೆ ಹೊಲಸು ಅಂತ ಅರ್ಥ ಮಾಡ್ಯಾರ. ಗೂಳಿ ಅಂತನೋ ಶಬ್ದಕ್ಕೆ ಹೊಲಸು ಅಂತ ಅರ್ಥ ಮಾಡ್ಯಾರ, ಕೊಳೆ ಅಂತ. ನಭ ಅಂತನೋ ಶಬ್ದಕ್ಕೆ ಮೋಡ ಅಂತ ಅರ್ಥ. ನಭದ ಗೂಳಿ ಅಂದರೆ ಮೋಡದ ಹೊಲಸು, ಕಪ್ಪು. ಅದು ನರಸಿಂಹದೇವರ ಅರ್ಭಟ ಮಾಡಿದಾಗ ಗಾಳಿ ಬಂದ್ರೇ ಮೋಡ ಓಡ್ತಿರ್ತದೆ, ಗಾಳಿ ಅಂದ್ರೇ ಮೋಡು ಹೋಗಿ ಪರಾರಿ ಆಗ್ತಿರ್ತದೆ. ಈ ನರಸಿಂಹದೇವರು ಶ್ವಾಸೋಚ್ಛ್ವಾಸದಿಂದ ಬಂದಂಥ ಗಾಳಿ ಇದು ಮೋಡ ಉಳಿಲಿಕ್ಕೆ ಸಾಧ್ಯದನ? ಹಂಗೆ ನಭದ ಮೋಡದ ಗೂಳಿ ಕರಿತನ ತಗಲಿ ಹೋದ ಮೇಲೆ ಶಬ್ದವು ತುಂಬಿತು ಆಕಾಶದಲ್ಲಿ. ಈ ಅರ್ಥದೊಳಗೆ ಒಂದು ಸ್ವಾರಸ್ಯ ಏನದ ಅಂತಂದ್ರೆ, ಆಕಾಶದೊಳಗೆ ಶಬ್ದ ತುಂಬಲಿಕ್ಕೆ ಮೋಡಗಳು ಅಡ್ಡಾದದ್ದು. ಆಕಾಶ ತುಂಬಿ ಮೋಡ ತುಂಬ್ಕೊಂಡು ಬಿಟ್ಟಾವ. ಒಂದು ಪಾತ್ರೆಯೊಳಗೆ ಇನ್ನೊಂದು ತುಂಬಿಕೊಂಡಾಗ ಮತ್ತೊಂದು ಹೆಂಗೆ ಹಾಕ್ಲಿಕ್ಕೆ ಬರ್ತದೆ? ಹಾಕ್ಲಿಕ್ಕೆ ಬರೋಂಗಿಲ್ಲ. ಹಂಗಾರೆ ಇನ್ನೊಂದು ಹಾಕಬೇಕು ಅಂತಂದ್ರೆ ಅದನ್ನು ಖಾಲಿ ಮಾಡಬೇಕು. ಹಂಗೆ ಪ್ರಾಯ ನರಸಿಂಹದೇವರು ತಮ್ಮ ಶಬ್ದವನ್ನು ಆಕಾಶದಲ್ಲಿ ತುಂಬಲಿಕ್ಕಾಗಿ ತಮ್ಮ ಅರ್ಭಟದಿಂದ ನಭದ ಮೋಡದ ಗೂಳಿ ಕೊಳೆ ಆ ಕರಿತನವನ್ನು ತಗಲಿ ಅಂತಂತಾರೆ. ಅದನ್ನು ಅಗಲಿಸಿದಾಗ ಆಕಾಶ ಕ್ಲಿಯರ್ ಆಯಿತು. ಕ್ಲಿಯರ್ ಆದಾಗ ಮುಂದಿನ ಶಬ್ದ ನೋಡಿ, ಶಬ್ದ ತುಂಬಿತು ಅವ್ಯಾಕೃತ ಆಕಾಶ ಪರ್ಯಂತ ಅಂತ ನಾವು ಹಾಗೂ ಅರ್ಥ ಮಾಡಬಹುದು. ಎಲ್ಲ ಬ್ರಹ್ಮಾದ ದೇವತೆಗಳು ತಮ್ಮ ಸ್ಥಾನಮಾನವನ್ನು ಬಿಟ್ಟು ಹೋದರು ಅಂತನೋ ಅರ್ಥವನ್ನು ಅನೇಕ ಪಂಡಿತರು ಹೇಳಿದ್ದಾರೆ. ಅದರಿಂದ ಅದನ್ನೂ ಅರ್ಥ ಮಾಡಬಹುದು. ಆ ರೀತಿಯಾಗಿ ಹಿಂಗೆ ಹೇಳ್ತಾರೆ. ಅಥವಾ
ನಭದ ಗೂಳಿ ತಗಲಿ ಅಂದರೆ ನಭ ಅಂದರೆ ಆಕಾಶ, ಗೂಳಿ ತಗಲಿ ಅಂದರೆ ನರಸಿಂಹದೇವರು ಆ ಶ್ವಾಸ ಬಿಟ್ಟಾಗ ಭೂಮಿಯ ಧೂಳಿ ಆಕಾಶಕ್ಕೆ ತಗಲ್ತು ಅಂತ. ನಭದ ಅಂದರೆ ನಭಕ್ಕೆ, ಆಕಾಶಕ್ಕೆ, ಗೂಳಿ ಅಂದರೆ ಗೂಳಿ ಕೊಳೆಯ ಹೊಲಸು, ಭೂಮಿಯ ಹೊಲಸು ಅಥವಾ ಆ ಉರಿಯಿಂದ ಬಂದಂಥ ಹೊಗೆ ಅದು ತಗಲಿದಾಗ ಅಂತ. ಹಿಂಗೆ 2-3 ಅರ್ಥವನ್ನು ನಭದ ಗೂಳಿಯ ತಗಲಿ ಅಂತಲೂ ಅರ್ಥಕ್ಕೆ ಮಾಡ್ಬೋದು. ಶಬ್ದವು ತುಂಬಿತು ಅವ್ಯಾಕೃತ ಆಕಾಶ ಪರ್ಯಂತ. ಅವ್ಯಾಕೃತ ಆಕಾಶ ಅಂತಂದ್ರೆ ಬ್ರಹ್ಮಾಂಡದ ಹೊರಗೆ, ಪ್ರಕೃತಿ ಅವ್ಯಕ್ತ ತತ್ವ ಮುಗಿದ ಮೇಲೆ ಅವ್ಯಾಕೃತ ಆಕಾಶ ಅಲ್ಲಿ ತನಕನೂ ಮತ್ತು ನರಸಿಂಹದೇವ್ರ ಶಬ್ದ ತುಂಬಿತು ಅಂತಂತಾರೆ. ಏನು ವಿಚಿತ್ರ! ಯಾಕೆ ಹಿಂಗೆ ಹೇಳ್ತಾರೆ ಅಂತಂದ್ರೆ, ದೇವರ ಮತ್ತು ಲಕ್ಷ್ಮೀದೇವಿಯ ಶಬ್ದ ಇದು ಅಪ್ರಾಕೃತವಾದ ಶಬ್ದ. ಪ್ರಾಕೃತವಾದಂಥ ಶಬ್ದಕ್ಕೆ ಲಿಮಿಟೇಷನ್ ಅದು. ಅಂದರೆ ಭೂತಾಕಾಶದೊಳಗೆ ಈಗ ನೋಡ್ರಿ, ಬಾವಿ ನೀರವ, ಬಾವಿ ನೀರೊಳಗೆ ಒಂದು ಕಲ್ಲು ಒಗಿತೀವಿ, ಕಲ್ಲು ಒಗೆದಾಗ ಒಂದು ತರಂಗಗಳು ಹುಟ್ಕೋ ದಂಡಿಗೆ ಬರ್ತಾವೆ. ಬಸ್ಟ್ ಆ ದಂಡಿಗೆ ಮುಗಿದ್ಬಿಟ್ಟು ಹಂಗೆ ಈ ನಿಮ್ಮ ಎಲ್ಲ ಕಡೆಗೂ ಕೂಡ ಭೂತಾಕಾಶ ತುಂಬ್ಕೊಂಡು, ನೀರು ತುಂಬಿಕೊಂಡು ನಾನು ಶಬ್ದ ಆಡಿದ ಕೂಡ ಆ ಶಬ್ದ ಒಂದು ಶಬ್ದವ ಇನ್ನೊಂದು ಶಬ್ದವನ್ನು ನಿರ್ಮಾಣ ಮಾಡ್ತದೆ, ಆ ಶಬ್ದ ಇನ್ನೊಂದು ಶಬ್ದ ನಿರ್ಮಾಣ ಮಾಡ್ತದೆ. ಹೆಂಗೆ ಒಂದು ತರಂಗ ಇನ್ನೊಂದು ತರಂಗವನ್ನು ನಿರ್ಮಾಣ ಮಾಡ್ತಾ ನಮ್ಮ ಕಿವಿ ತನಕ ಶಬ್ದ ನಿಚಿ ತರಂಗಣ್ಯಾಯನ ಬರ್ತದೆ ಅಂತಂತಾರೆ. ತೋ ಆ ಬಾವಿ ಎಷ್ಟದನೋ ಅಷ್ಟರ ತನಕ ಆ ತರಂಗ ಹೋಗ್ತದೆ. ಬಾವಿ ನೀರು ಮುಗೀತು ಅಂದ್ರೆ ಮುಂದೆ ತರಂಗಿಲ್ಲ, ಗಾಡಿ ಬಂದುಬಿಡ್ತು, ತರಂಗ ಹೋಗಿಲ್ಲ ಹೋದಲ್ಲ. ಹಂಗೆ ಯಾವುದೇ ಶಬ್ದ ಪ್ರಾಕೃತವಾದ ಶಬ್ದ ಭೂತಾಕಾಶ ಎಲ್ಲಿ ತನಕ ಅದನೋ ಅಲ್ಲಿ ತನಕ ಹೋಗ್ಬೋದು. ಇವತ್ತು ಕೃಷ್ಣ ಪರಮಾತ್ಮ ಹೇಳಿದ ಭಗವದ್ಗೀತೆಯನ್ನು ರೆಕಾರ್ಡ್ ಮಾಡಬೇಕು ಅಂತ ಇವತ್ತು ವಿಜ್ಞಾನ ಹೊರಟಿದೆ ಅಂತ ಕೇಳಿದ್ದೇನೆ. ಯಾಕಂದರೆ ನಾವು ಆಡಿದ ಧ್ವನಿಗಳೆಲ್ಲ ಆಕಾಶದೋಗಿರ್ತಾವೆ. ಸೊ ಇದ್ರ ಪ್ರಕಾರ ನಾವು ಈಗ ಇಲ್ಲೇನೋ ನಿಮಗೆ ಮಾತಾಡೀನಿ ಅಂತಂದಮೇಲೆ ನಾ ಮಾತಾಡೇ ಇಲ್ಲ ಅಂತಂದ್ರೆ ಒಂದು ಅಂಥದ್ದೊಂದು ಮಷಿನ್ ತಯಾರು ಮಾಡ್ಲಿಕ್ಕತ್ತಾರೆ. ನಾನು ಎಷ್ಟೊತ್ತಿಗೆ ಶಬ್ದ ಆಡೀನಿ ಆ ಶಬ್ದ ಎಷ್ಟು ವೇಗದಿಂದ ಆಕಾಶದಾಗ ಹೋಗ್ತಾನೇ ಇರ್ತದೆ. ಇಡೀ ಬ್ರಹ್ಮಾಂಡದ ಭೂತಾಕಾಶ ತುಂಬಿದೆ, ಭೂತಾಕಾಶದ ಶಬ್ದ ಹೋಗ್ತಾನೇ ಇರ್ತದೆ. ಬಟ್ ಈ ಟೈಮದಿಂದ ಈ ಟೈಮದ ತನಕ ಈ ವೇಗದೊಳಗೆ, ಶಬ್ದ ಹೋಗುವ ವೇಗದೊಳಗೆ ಎಷ್ಟು ದೂರ ಹೋಗಿರ್ಬೋದು ಈ ಶಬ್ದ ಅಂತ ಲೆಕ್ಕಾಚಾರ ಮಾಡಿ ಅದರ ಪ್ರಕಾರ ಇದರಿಂದ ಆ ಶಬ್ದವನ್ನು ರೆಕಾರ್ಡ್ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಬಂದಿದೆ ಅಂತ ಕೇಳಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದು ಸಾಕ್ಷಾತ್ ಕೃಷ್ಣನ ಧ್ವನಿಯನ್ನೇ ರೆಕಾರ್ಡ್ ಮಾಡಬೇಕು ಅಂತನ್ನೋದನ್ನು ನಾನು ಯಾರ ಬಾಯಿಂದೋ ಕೇಳಿದಂತಹ ವಿಚಾರ. ಅಂತೂ ಇದನ್ನು ವಿಜ್ಞಾನಿಗಳು ಈಗ ಹಿಡಿದದ್ದಲ್ಲ, ಶಬ್ದ ಗುಣಕಂ ಆಕಾಶಂ ಅಂಥೇಳಿ ನೈಯಾಯಿಕರು, ವೈಶೇಷಿಕರು, ನಮ್ಮೆಲ್ಲ ವೇದಾಂತಿಗಳು ಎಲ್ಲರೂ ಕೂಡ ಆಕಾಶದಲ್ಲಿ ಶಬ್ದವಿದೆ, ಶಬ್ದವುಳ್ಳದ್ದು ಆಕಾಶ ಅಂತನ್ನೋದನ್ನು ಒಪ್ಪಿದ್ದದು, ಶಾಸ್ತ್ರಕಾರರೇ ಒಪ್ಪಿದ್ದಾರೆ. ಇವತ್ತು ವಿಜ್ಞಾನವೂ ಕೂಡ ಒಪ್ತಾ ಇದೆ. ಅಂದರೆ ಏನಾಯ್ತು, ನಾನೇನು ಹೇಳಿಕ್ಕೆ ಬಂದೆ ಅಂದರೆ, ಯಾವುದೇ ಶಬ್ದ ಅದು ಆಕಾಶದಲ್ಲಿ ಇರ್ತದೆ, ಭೂತಾಕಾಶ ಎಲ್ಲಿ ತನಕ ಆದರೂ ಅಲ್ಲಿ ತನಕ ಹೋಗ್ತಾ ಇರ್ತದೆ. ಭೂತಾಕಾಶ ಲಿಮಿಟೆಡ್ಡು, 14 ಲೋಕದಲ್ಲಿ ತುಂಬಿಕೊಂಡಿದೆ. ಬ್ರಹ್ಮಾಂಡದ ಹೊರಗೆ ಇಷ್ಟು ಸ್ವಲ್ಪ ಅದ. ಆದರೆ ಈ ಶಬ್ದ ಹೋಗೋದು ಮಾತ್ರ ಬ್ರಹ್ಮಾಂಡದ ಒಳಗಿನ ಭೂತಾಕಾಶದಾಗ ಮುಗೀತು. ಆದರೆ ಪ್ರಾಕೃತ ಶಬ್ದದ ಹಣೆ ಬರಿಂಗಾದರೆ ಅಪ್ರಾಕೃತವಾದ ಶಬ್ದಕ್ಕೂ ಭೂತಾಕಾಶಕ್ಕೂ ಸಂಬಂಧ ಇದೆ. ಅಪ್ರಾಕೃತವಾದಂತಹ ಶಬ್ದ ಏನದ ಅದು ಅವ್ಯಾಕೃತ ಆಕಾಶ ತನಕನೂ ಹೋಗ್ಬೋದು. ಆದ್ದರಿಂದ ನರಸಿಂಹದೇವರ ಧ್ವನಿ ಏನದ ಅದು ಅವ್ಯಾಕೃತ ಆಕಾಶ. ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ, ಪ್ರಳಯ ಕಾಲದೊಳಗೆ ಎಲ್ಲ ಆಯಿತು, 87 ವರ್ಷದ ತನಕ ಪರಮಾತ್ಮ ಮಲ್ಕೊಂಡ, ಮುಂದೆ ಉಳಿತು. ಆಗ ಲಕ್ಷ್ಮೀದೇವಿ ಶ್ರುತಿಗೀತ ಹಾಡ್ತಾಳೆ. ಆ ಲಕ್ಷ್ಮೀದೇವಿಯ ಧ್ವನಿ ಪರಮಾತ್ಮ ಕೇಳಿಸ್ತದ ಇಲ್ಲ? ಯಾಕಂದರೆ ನನ್ನ ಧ್ವನಿ ನಿಮ್ಮ ಕಿವಿ ತನಕ ಬರಬೇಕಾದ್ರೆ ಭೂತಾಕಾಶ ಬೇಕು. ತೆಳುವಾದಂತಹ ಒಂದು ಪರ್ದಾದಂತೆ ಇರತಂತಹ ಓಝೋನ್ ಪರ್ದಾದಂಗೆ ಒಂದು ತಿಳುವಾದಂತಹ ಕಣ್ಣಿಗೆ ಕಾಣದೇ ಇದ್ದಂತಹ ಒಂದು ಭೂತಾಕಾಶ ಇದೆ. ಸ್ಪೇಸ್ ಅಂತ ಅನ್ನೋದೇನದ ಅದು ಅವ್ಯಾಕೃತ ಆಕಾಶ. ಒಂದು ತಿಳುವಾದಂತಹ ಪದರ ರೂಪದಿಂದ ಏನು ಹೇಳ್ತೀವಿ ಅದು ಭೂತಾಕಾಶ. ಭೂತಾಕಾಶ ಅವ್ಯಾಕೃತ ಆಕಾಶ ಬೇರೆ, ಸ್ಪೇಸ್ ಅಂತ ಅವ್ಯಾಕೃತ ಆಕಾಶ. ಈಗ
ನಾನು ಶಬ್ದವನ್ನು ಆಡಿದ ಕೂಡಲೇ ನಿಮ್ಮ ಕಿವಿ ತನಕ ಬರಬೇಕಾದ್ರೆ ಭೂತಾಕಾಶ ಬೇಕು. ಆ ಭೂತಾಕಾಶ ತಿಳಿವಾದ ಭೂತಾಕಾಶ ಇದ್ದುದರಿಂದ ಈ ಶಬ್ದ ತರಂಗ ರೂಪದಿಂದ ನಿಮ್ಮ ಕಿವಿ ತನಕ ಬರ್ತದೆ, ಇಲ್ಲಾಂದ್ರೆ ಬರಂಗಿಲ್ಲ. ಹಂಗಾರೆ ಪ್ರಳಯ ಕಾಲದೊಳಗೆ ಪಂಚಮಹಾಭೂತಗಳೆಲ್ಲ ನಾಶವಾಗಿರ್ತಾವೆ, ಭೂತಾಕಾಶನೂ ನಾಶವಾಗಿರ್ತದೆ. ಅಂದಮೇಲೆ ಅಲ್ಲಿ ಯಾರ ಧ್ವನಿನೂ ಯಾರಿಗೂ ಕೇಳಿಸೋ ಪರಿಸ್ಥಿತಿಯೊಳಗಿಲ್ಲ, ಯಾರೂ ಇಲ್ಲ. ಹಂಗಾರೆ ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾರೆ ಶ್ರುತಿಗೀತ ಅಂತಂದ್ರೆ ಪರಮಾತ್ಮನಿಗೆ ಕೇಳಿಸ್ತೆ. ಹಂಗೆ ಭೂತಾಕಾಶ ಇದ್ದಿದ್ದಿಲ್ಲ, ಒಬ್ಬರು ಧ್ವನಿ ಇನ್ನೊಬ್ಬರಿಗೆ ಕೇಳಿಸ್ಬೇಕಾದ್ರೆ ಭೂತಾಕಾಶ ಬೇಕೇ ಬೇಕು ಅಂತ ಅಲ್ಲಿ ಪ್ರಶ್ನೆ ಬರ್ತದೆ. ಅದಕ್ಕೆ ಅಲ್ಲೇನು ವಿಚಾರ ಹೇಳ್ತಾರೆ, ಲಕ್ಷ್ಮೀದೇವಿಯ ಧ್ವನಿ ಅಪ್ರಾಕೃತವಾದದ್ದು, ನಮ್ಮ ಧ್ವನಿ ಎಂಥದ್ದು, ಆಕಾಶದ ಪರಮಾಣುಗಳೇ ನಮ್ಮ ಧ್ವನಿ. ಆಕಾಶದ ಸೂಕ್ಷ್ಮವಾದ ಭಾಗವೇ ಧ್ವನಿ ಅಂತ ತತ್ವನಿರ್ಣಯ. ಸುಧಾ ಅನೇಕ ಕಡೆಗೆ ಶ್ರೀಮದಾಚಾರ್ಯ ಹೇಳ್ತಾರೆ, ಆಕಾಶ ಸೂಕ್ಷ್ಮ ಭಾಗನೇ ಧ್ವನಿ. ವರ್ಣಗಳ ಬೇರೆ, ಧ್ವನಿ ಬೇರೆ. ಶಬ್ದ ಎರಡು ವಿಧ, ಒಂದು ಧ್ವನ್ಯಾತ್ಮಕ, ಒಂದು ವರ್ಣಾತ್ಮಕ. ಅ ಆ ಇ ಈ ಉಗಳೇನವ ಇದು ವರ್ಣಾತ್ಮಕ. ಇದು ಎಲ್ಲ ಕಡೆ ಅಂತಂದು ಎಲ್ಲ ಕಡೆಗೂ ವ್ಯಾಪ್ತವಾಗಿದೆ. ಇನ್ನು ಧ್ವನಿ, ಈಗ ನನ್ನ ಧ್ವನಿ ಏನು ಕೇಳಿಸ್ಲಿಕ್ಕೆ, ಈ ಧ್ವನಿ ಅಂತರೋದು ಇದು ಆಕಾಶದ ಸೂಕ್ಷ್ಮ ಭಾಗಗಳು. ಆಕಾಶದ ಸೂಕ್ಷ್ಮ ಭಾಗ ಅಂದರೆ ನನ್ನ ನಾನು ನನಗೆ ಅನ್ನಿಸ್ಬೇಕು ಅಂತದೆ, ನನಗೆ ಗ ಅಂತ ಹೇಳಬೇಕು ಅಂತ ನನಗೆ ಅಪೇಕ್ಷೆ ಆಯಿತು. ನನಗೆ ಅಪೇಕ್ಷೆ ಆದಮೇಲೆ ನನ್ನಲ್ಲಿ ಒಂದು ವಾಯು ನಿರ್ಮಾಣ ಆಗ್ತದೆ. ಆ ವಾಯು ನಿರ್ಮಾಣ ಆಗಿ ಇಲ್ಲಿ ಬರ್ತದೆ. ಕುತ್ತಿಗೆಯೊಳಗೆ 5 ಕಡೆಗೆ, ಎದೆಗೆ 1 ಕಡೆಗೆ, ಕುತ್ತಿಗೆಯೊಳಗೆ 6 ಕಡೆಗೆ, 7 ಕಡೆಗೆ, ಇಲ್ಲಿ ಒಂದು ಎದೆ ಭಾಗ 8 ಕಡೆಗೆ ಆ ಗಾಳಿ ಬಡಿತದೆ. ಬಡಿದ ಕೂಡಲೇ ಅಲ್ಲೊಂದು ಧ್ವನಿ ಉತ್ಪಾದನೆ ಆಗ್ತದೆ. ಆ ಧ್ವನಿ ಇನ್ನೊಂದು ಧ್ವನಿಯ ನಿರ್ಮಾಣ ಮಾಡ್ತಾ 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 ಧ್ವನಿಯಂತರ ನನ್ನ ಕಿವಿಯೊಳಗೆ ಬರ್ತದೆ. ಇಲ್ಲಿ ಶಷ್ಕುಲ್ಯವಚ್ಚಿನ ಆಕಾಶ, ಇಲ್ಲಿ ಒಂದು ಧ್ವನಿ, ಲಾಟ್ ಧ್ವನಿ ಉತ್ಪಾದನೆ. ಆ ಧ್ವನಿ ಆ ಕಿವಿಯೊಳಗೆ ಅವನ್ನು ಅಭಿವ್ಯಕ್ತ ಮಾಡ್ತದೆ. ಅ ಅಂತ ನನಗೆ ಅನ್ನಬೇಕಾಗಿತ್ತು. ಆದ್ದರಿಂದ ಅಂದ್ರೆ 52 ಧ್ವನಿ ಅವ, 51 ಧ್ವನಿ, 51 ವರ್ಣ. ಅಂದರೆ ಪ್ರಶ್ನೆ ಏನು ಅಂತಂದ್ರೆ, ಧ್ವನಿ ವರ್ಣವನ್ನು ಅಭಿವ್ಯಕ್ತ ಮಾಡ್ತದಂತಂದ್ರೆ ಈ ಕಿವಿ ಹತ್ರ 51 ವರ್ಣವ, ಎಲ್ಲ ವರ್ಣಗಳು ಸರ್ವತ್ರ ವ್ಯಾಪ್ತ, ಎಲ್ಲ ಕಡೆಗೂ ತುಂಬಿವೆ ಅಂತಂದಮೇಲೆ ಈ ಕಿವಿಯೊಳಗೆ 51 ವರ್ಣವನ್ನೋ ಇಲ್ಲ. ಹಂಗಾರೆ ಈ ಧ್ವನಿ ಅವನ್ನೇ ಯಾಕೋ ಅಭಿವ್ಯಕ್ತ ಮಾಡ್ತದೆ, ಎಲ್ಲ ವರ್ಣಗಳನ್ನು ಯಾಕೆ ಅಭಿವ್ಯಕ್ತ ಮಾಡೋದಿಲ್ಲ, ಯಾಕೋ ಮಾಡೋದಿಲ್ಲ? ಅದಕ್ಕೇನು ಹೇಳ್ತಾರೆ, ಅಭಿವ್ಯಕ್ತ ಮಾಡುವ ಧ್ವನಿನೇ ಬೇರೆ, ಎಂಬ ವರ್ಣವನ್ನು ಅಭಿವ್ಯಕ್ತ ಮಾಡುವ ಧ್ವನಿನೇ ಬೇರೆ. ಆದ್ದರಿಂದ ಅದಕ್ಕಂತಲೇ ಪರ್ಟಿಕ್ಯುಲರ್ ಧ್ವನಿ ಅದು. ಆದ್ದರಿಂದ ನಾನೇನು ಅಪೇಕ್ಷೆ ಮಾಡ್ತೀನಿ ಆ ಧ್ವನಿ ಹುಡ್ತದೆ. ಭಾಳ ವಿಚಿತ್ರ ವಿಜ್ಞಾನದ ಇದು. ನಾನು ಅನ್ನಬೇಕು ಅಂತ ನಾನು ಅಪೇಕ್ಷೆ ಮಾಡ್ತೀನಿ, ದೇವರೇನು ಮಾಡ್ತಾನೆ, ಓಹೋ ಇವನು ಅನ್ನಬೇಕು ಅಂತ ಅಪೇಕ್ಷೆ ಪಟ್ಟಾನ ಅಂದ್ಕೂಡ ನನ್ನಲ್ಲೊಂದು ಅಲ್ಲೊಂದು ವಾಯು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಆ ಸೃಷ್ಟಿ ಮಾಡಿದ ಆ ಗಾಳಿ ಬರಬರ ಇಲ್ಲಿ ಬರ್ತದೆ, ಬಂದು ಇಲ್ಲಿ 7 ಭಾಗ ಕಡೆ ಬಡಿದು ಎದಿ ಭಾಗಕ್ಕೆ ಬಡಿದು ಅಲ್ಲೊಂದು ಧ್ವನಿ ನಿರ್ಮಾಣ. ಯಾವ ಧ್ವನಿ? ಎಂಬ ವರ್ಣವನ್ನು ಪ್ರಕಟಗೊಳಿಸುವ ಪ್ರತ್ಯೇಕ ಧ್ವನಿ ಅದು ನಿರ್ಮಾಣವಾಗ್ತದೆ. ಸೇಮ್ ಆ ಧ್ವನಿ ಇನ್ನೊಂದು ಧ್ವನಿ ಹುಟ್ಟುತ್ತದೆ, ಆ ಧ್ವನಿ ಇನ್ನೊಂದು ಧ್ವನಿ ಹುಟ್ಟಿಸ್ತದೆ, ಆ ಧ್ವನಿ ಇನ್ನೊಂದು ಧ್ವನಿ ಹುಟ್ಟಿಸ್ತದೆ. 100 ಧ್ವನಿಗಳು ಹುಡ್ತಾ ಎಷ್ಟು ಮಂದಿ ಕಿವಿ ಅದನ್ನು ಬರ್ತದೆ, ಅಷ್ಟು ಮಂದಿ ಕಿವಿಯೊಳಗೆ ಆ ಧ್ವನಿ ಬರ್ತದೆ. ಧ್ವನಿ ಬಂದ ಎಂಬ ವರ್ಣವನ್ನು ಮಾತ್ರ ಅದು ಪ್ರಕಟ ಮಾಡ್ತದೆ. ಇದು ವರ್ಣದ್ದು ಭಾಳ ಕಠಿಣ ವಿಷಯ ಅದ. ಅಂದ್ರೆ ಧ್ವನಿಯಿಂದ ವರ್ಣಗಳು ಅಭಿವ್ಯಕ್ತ ಆಗ್ತಾವಂದ್ರೆ ಎಲ್ಲ ವರ್ಣಗಳು ಏಕಕಾಲಕ್ಕೆ ಯಾಕೆ ಅಭಿವ್ಯಕ್ತವಾಗುವುದಿಲ್ಲ ಇತ್ಯಾದಿ ಹೇಳ್ತಾ ಇರುವಾಗ 51 ಧ್ವನಿಗಳು, 51 ವರ್ಣಗಳು. ವರ್ಣ ಅಂದರೆ ಈ ವರ್ಣಗಳು. ಧ್ವನಿ ಅಂದರೆ ಆಕಾಶದ ಸೂಕ್ಷ್ಮ ಭಾಗಗಳು, ಆಕಾಶದ ಸೂಕ್ಷ್ಮ. ಈಗ ನೋಡ್ರಿ, ಗಂಧ ಅಂದರೆ ಏನು? ನಿಮ್ಮ ಮೂಗಿಗೆ ಗಂಧ ಬಡಿತದೆ ಅಂದರೆ ಏನು ಅರ್ಥ? ಅಂದ್ರೆ ಹೂವಿನ ಸೂಕ್ಷ್ಮ ಭಾಗಗಳನ್ನು ಗಾಳಿ ತೆಗೆದುಕೊಂಡು ಬಂದು ನನ್ನ ಮೂಗಿನೊಳಗೆ ತುರುಕ್ತದೆ. ಸೊ ಆ ಹೂವಿನ ಸೂಕ್ಷ್ಮ ಭಾಗಗಳು ನನ್ನ ಮೂಗಿನೊಳಗೆ ಹೋಗ್ತವೆ. ಅದೇ ಗಂಧ. ಗಂಧ ಅಂದರೆ ಹೂವಿನ ಸೂಕ್ಷ್ಮ ಭಾಗಗಳು. ಹಂಗೆ ಧ್ವನಿ ಅಂದರೆ ಆಕಾಶದ ಸೂಕ್ಷ್ಮ ಭಾಗ. ಆ ಧ್ವನಿ ಇದು ಪ್ರಾಕೃತ ಧ್ವನಿ ಅಂತ. ಆಕಾಶ ಪ್ರಾಕೃತ, ಆಕಾಶದ ಸೂಕ್ಷ್ಮ ಭಾಗಗಳ ಧ್ವನಿ ಅಂದರೆ ಈ ಧ್ವನಿನೂ ಪ್ರಾಕೃತ ಆಯಿತು.
ಭೌತಿಕ ದೇಹದಿಂದ ಹುಟ್ಟಿದ್ದು ಭೌತಿಕಲ್ಲೇನೋ, ಹಂಗೆ ಭೂತಾಕಾಶದಿಂದ ಹುಟ್ಟಿದಂಥ ಧ್ವನಿ ಅದು ಪ್ರಾಕೃತವಾದ ಧ್ವನಿ. ಆ ಧ್ವನಿ ಲಿಮಿಟೆಡ್. ಆದರೆ ನರಸಿಂಹದೇವರು ಅಂದರೆ ಪರಮಾತ್ಮ, ಲಕ್ಷ್ಮೀದೇವಿ ಮಾತಾಡುವ ಧ್ವನಿಗಳು ಪ್ರಾಕೃತವಾದದ್ದಲ್ಲ. ಅಪ್ರಾಕೃತವಾದಂತಹ ಧ್ವನಿ, ವರ್ಣಂತೂ ಅಪ್ರಾಕೃತನೇ, ಧ್ವನಿಯೂ ಅಪ್ರಾಕೃತವಾದದ್ದರಿಂದ ಈ ಅಪ್ರಾಕೃತವಾದಂಥ ಧ್ವನಿಗೆ ಭೂತಾಕಾಶ ಬೇಕಾಗಿಲ್ಲ. ಆದ್ದರಿಂದ ಅವ್ಯಾಕೃತ ಆಕಾಶ ನೋಡ್ರಿ, ಪ್ರಾಕೃತವಾದ ಶಬ್ದ ಇಡೀ ಭೂತಾಕಾಶ ತುಂಬುತ್ತದಂತಂದ್ಮೇಲೆ ಅಪ್ರಾಕೃತವಾದ ಶಬ್ದ ಇಡೀ ಅವ್ಯಾಕೃತ ಆಕಾಶ ತುಂಬುತ್ತದಂತ ಅರ್ಥ. ಆ ಅರ್ಥದೊಳಗೆ ವಿಜಯದಾಸರು ಹೇಳ್ತಾರೆ, ಅವ್ಯಾಕೃತ ಆಕಾಶ ಪರ್ಯಂತ ಹೋಯ್ತು. ಹೋದಾಗ ಏನೇನಾಯಿತು ಅಂತಂದರೆ ನಿಬ್ಬರ ತರುಗಿರಿ ಝರಿಸದು. ನಿಬ್ಬರ ಅಂದರೆ ವಿಸ್ತಾರ ಅಂತ ಅರ್ಥ, ಹೆಚ್ಚಾದ ವಿಸ್ತಾರ. ಗುಡ್ಡದೊಳಗೆ ದೊಡ್ಡ ಗಿಡ ಬೆಳೆದಿರ್ತದೆ, ವಿಸ್ತಾರವಾಗಿರ್ತದೆ, ಅದಕ್ಕೆ ನಿಬ್ಬರಗೆ. ತರು ಅಂದರೆ ಗಿಡ, ನಿಬ್ಬರ ತರು ಅಂದರೆ ವಿಸ್ತಾರವಾಗಿ ಬೆಳೆದಂಥ ಗಿಡ. ಆ ಗಿಡದೊಳಗೆ ಥಂಡಿಯಿಂದ ಎಲೆ ಮೇಲೆ ತುಂತುರು ಹನಿಗಳು ಕೂತಿದ್ದು ಅಂತ. ಗಿಡದ ಮೇಲೆ ಎಲೆ ಮೇಲೆ ಕೂತಿರ್ತಾವಿಲ್ಲ, ತುಂತುರು ಹನಿಗಳು ಕೂತಿರ್ತಾವಿಲ್ಲ. ನರಸಿಂಹದೇವರು ಒದರುಕೊಳ್ಳೆ ಪಟ ಆ ಎಲೆಯಿಂದ ಆ ತುಂತುರು ಹನಿಗಳಿಗೆ ಬಿದ್ದುಬಿಟ್ಟು ಅಂತ. ನಿಬ್ಬರ ತರು ವಿಸ್ತಾರವಾದಂತಹ ಗಿಡದ ತಪ್ಪಲೊಳಗೆ ಏನು ಆ ಹನಿ ತುಂತುರು ಹನಿಗಳು ಪಾಪ ರೆಸ್ಟ್ ತಗೋಬೇಕು ಅಂತ ಕೂತಿದ್ದು ಈ ಮಹಾನುಭಾವ ನರಸಿಂಹ ಒದರಿದ ಕೂಡಲೇ ಆ ತಪ್ಪಲದೊಳಗಿನ ಹನಿಗಳೆಲ್ಲ ಗಾಬರೆ ಕೆಳಗೆ ಬಿದ್ದುಬಿಟ್ಟಂತೆ. ನಿಬ್ಬರ ತರು. ಆಮೇಲೆ ಗಿರಿ, ಪರ್ವತದ ಝರಿ ಅಂತ. ಈಗ ಝರಿ ಅಂದರೆ ಏನಂತಾರೆ ಗೊತ್ತದೇನೋ? ನಾವು ಹಿಂಗೆ ಹೋಗ್ತಿರ್ತೀವಿ ಮಳೆಗಾಲದೊಳಗೆ, ಮಡ್ ರೋಡ್ ಇರ್ತದೆ. ಆ ಮಡ್ ರೋಡ್ದೊಳಗೆ ಕೆಸರಾಗಿರ್ತದೆ. ನೀವು ಇಟ್ಟು ಕೂಡ ನಿಮ್ಮದು ಪಾಪ 100-120 ಕಿಲೋ ವೇಟ್ ಇರ್ತದೆ. ನಿಮ್ಮದು ಹೆಚ್ಚಿಗೆ ಇಟ್ಟು ಕೂಡ ದಪ್ಪಂತ ಮೂಡಿಬಿಡ್ತದೆ. ಅಲ್ಲಿ ಮೂಡಿದ ಕೂಡ ಅಲ್ಲಿ ನೀರು ತುಂಬ್ಕೊತಾವ ಇಲ್ಲೋ? ಹಂಗೆ ಪರ್ವತದೊಳಗೆ ಕುರಿ ಕಾಯೋರು, ದನ ಕಾಯೋರು ಓಡಾಡ್ತಿದ್ರು. ಓಡಾಡಿದಾಗ ಅವೆಲ್ಲ ಹಸಿಯಾಗಿತ್ತು. ಹಸಿಯಾದಾಗ ದನದ್ದು, ಮನುಷ್ಯರ್ದು ಇವು ಹೆಜ್ಜೆ ಮೂಡಿದ್ದು ತೆಗ್ಗ. ಆ ತೆಗ್ಗದೊಳಗೆಲ್ಲ ನೀರಿದ್ದು ತುಂಬಿಕೊಂಡಿದ್ದು. ಅವುಗಳಿಗೆ ಝರಿ ಅಂತ ಕರೀತಾರೆ. ಝರಿ ಅಂತ ಶಬ್ದಕ್ಕೆ ಕನ್ನಡದೊಳಗೆ ಹಿಂಗೆ ಅರ್ಥ ನೋಡಿ. ಝರಿ ಅಂತ ಶಬ್ದಕ್ಕೆ ಅರ್ಥ ಬೆಟ್ಟದಲ್ಲಿ ಗುರುತಿನ ತೆಗ್ಗಿನಲ್ಲಿರುವ ನೀರು. ಎಷ್ಟೊತ್ತ ಮಾಡಿದ್ದಾರೆ. ಓಡಾಡ್ತದೆ ಬೇಡ, ಮ್ಯಾಲಿಂದ ಒಂದು ದಪ್ಪಂದು ಕಲ್ಲು ಬಿದ್ದಿರ್ತದೆ. ಆ ಕಲ್ಲು ಬಿದ್ದಿದ್ರದ್ದೊಂದು ತೆಗ್ಗು ಬಿದ್ದಿರ್ತದೆ. ಆ ತೆಗ್ಗದೊಳಗೆ ನೀರಿರ್ತಾವೆ. ಪಾಪ ತನ್ನಷ್ಟಕ್ಕೆ ತಾನು ತೆಗ್ಗದೊಳಗೆ ನೀರಿದ್ದು ಇಲ್ಲ, ಸುಮ್ಮ ಇಡ್ಲಿಕ್ಕೆ ಬಿಡಬೇಕಾ? ಬೇಡ. ನರಸಿಂಹರು ಒದರಿಬಿಟ್ರು. ಜೋರಾಗಿ ಅರ್ಭಟ್ ಮಾಡಿದ್ದಕ್ಕೆ ಅವು ತೆಗ್ಗದೊಳಗಿನ ನೀರು ತುಳುಕಿ ಕೆಳಗೆ ಬಿದ್ದುಬಿಟ್ರಂತೆ. ಆ ತೆಗ್ಗದೊಳಗಿನ ನೀರು ಸದಕ್ಕೆ ಉಳಿಲಿಲ್ಲಂತೆ. ಅದಕ್ಕೆ ತರು ಗಿರಿಝರಿ ಅಂದರೆ ಪರ್ವತದಲ್ಲಿ ಗುರುತಿನ ತೆಗ್ಗಿನಲ್ಲಿದ್ದಂಥ ನೀರು ಝರಿಸಲು ಅಂದರೆ ಇದಕ್ಕೆ ಗಾಳಿಯ ಹೊಡೆತಕ್ಕೆ ಇಲ್ಲಿ ನೀರು ಇಲ್ಲಿ ಬೀಳುತ್ತದಲ್ಲ, ಜಿಗದು ಇಲ್ಲಿ ನೀರು ಇಲ್ಲಿ ಬೀಳುತ್ತದೆ ಇಲ್ಲ ಗಾಳಿ. ಈ ಮ್ಯಾಲಿನ ಪನ್ನಡಿಗೆ ನೀರು ಬೀಳ್ತಿರ್ತಾವೆ. ಜೋರಾಗಿ ಗಾಳಿ ಬಂತು ಅಂದರೆ ಇಲ್ಲಿ ನೀರು ಬೀಳೋದು ದಬಕ್ಕಂತ ಆ ಕಡೆ ಬೀಳ್ತದೆ ಇಲ್ಲ ಇದು ಗಾಳಿಗೆ. ಹಂಗೆ ಈ ಸಣ್ಣ ಗಾಳಿಗೇ ಆ ನೀರು ಇಲ್ಲಿಂದ ಅಲ್ಲಿ ಜಿಗಿತದಂತಂದ್ರೆ ಈ ಮಹಾನುಭಾವನ ಗಾಳಿ ಅಂತದಿರ್ಲಿಕ್ಕಿಲ್ಲ ನರಸಿಂಹದೇವರು. ಆ ನರಸಿಂಹದೇವರು ಅರ್ಭಟ್ ಮಾಡಿದಾಗ ಆ ತೆಗ್ಗಿನೊಳಗೆ ತುಂಬಿಕೊಂಡಂಥ ನೀರು ಗಾಬರಿಯಾಗಿ ತುಳುಕಿ ಒಂದು ಹನಿನೂ ಉಳಿಲಾರ್ದೇನೆ ಪರ್ವತದಿಂದ ದಪ್ಪಂತ ಕೆಳಗೆ ಬಿದ್ದುಬಿಡ್ತಂತೆ. ಅದಕ್ಕೆ ಝರಿಸಲು, ಬೆಟ್ಟದಿಂದ ಹರಿಯಲು ಒಬ್ಬರಿಗೆ ವಶವಲ್ಲದ, ಒಬ್ಬರಿಗೂ ವಶನಾಗದೇ ಇದ್ದಂತಹ ಭಗವಂತ ವಿಜಯ ವಿಠ್ಠಲ ಇಬ್ಬಗೆಯಾಗಿ ಕಂಬದಿಂದ ಪೊರಮಟ್ಟ. 2 ರೀತಿಯಿಂದ ಕಂಬದಿಂದ ಹೊರಬಂದ. ಪೊರಮಟ್ಟ ಅಂದ್ರೆ ಹೊರಗೆ ಬಂದ ಅಂತ. 2 ಇಬ್ಬಗೆಯಾಗಿ ಅಂದ್ರೇನು? ಒಂದು ಬಗೆಯಾಗಿ ಅಂದರೆ ಮನುಷ್ಯರೇ ಆಗಿ ಬರಬೇಕು, ಒಂದು ಬಗೆ ಅಂದರೆ ಮೃಗ ಆಗ್ಯಾರು ಬರಬೇಕು. ಇವನು ಇಬ್ಬಗೆಯಾಗಿ ಬಂದ ಅಂದರೆ 2 ನೋಡ್ರಿ ಹೆಂಗದ ಅಂತಂದ್ರೆ, ಈಗ ನಮ್ಮಲ್ಲಿ ಇಬ್ಬಗೆ ಅಂತ ಕನ್ನಡದ ಶಬ್ದ ಆಡಬೇಕಾದ್ರೆ 2 ಮತ್ತು ಇಬ್ಬಗೆ ವ್ಯತ್ಯಾಸ. 2 ಬೇರೆ, ಇಬ್ಬಗೆ ಬೇರೆ.
ಏನು ರೀ? ಎರಡು ಅಂದರೆ 1 to 2, ಒಂದು ಪುಸ್ತಕ ಇನ್ನೊಂದು ಪುಸ್ತಕ, ಇವೆರಡಕ್ಕೆ 2 ಅಂತಂತ. ಈಗ ಒಂದು ತರಹದ ಪುಸ್ತಕ ಅಂದರೆ ವೇದಾಂತದ್ದೆಲ್ಲ ಪುಸ್ತಕಗಳು, ಇಂಗ್ಲೀಷದ್ದೆಲ್ಲ ಪುಸ್ತಕಗಳು, ಇದು 2 ಹೌದಲ್ಲ? 2 ಹೌದಲ್ಲ? ಆದರೆ ಇದು 2 ಅಲ್ಲ, ಈ ಬಗೆ. ಆ ಬಗೆ ಅಂತ ಶಬ್ದ ಆಡಬೇಕಾದ್ರೆ 2 ಗ್ರೂಪಿಗೆ ಬಗೆ ಅಂತಂತ. ಈಗ ಜೀವರು ಮನುಷ್ಯರು ಪ್ರಾಣಿಗಳು ಎಂಬ ಇಬ್ಬಗೆ ಅಂತಂತ, ಅಥವಾ 2 ವಿಧ ಶಬ್ದ ಆಡ್ತಾರೆ. ವಿಧ ಅಥವಾ ಬಗೆ ಅಂತ ಶಬ್ದ ಆಡಬೇಕಾದ್ರೆ ಸಬ್ ಡಿವಿಷನ್ಸ್ ಇರಬೇಕಲ್ಲಿ. ಒಂದೇ ನಾವು ವಿಭಾಗ ಮಾಡ್ತೇವೆ, ಆ ವಿಭಾಗದೊಳಗೆ ವಿಭಾಗ ಇರಬೇಕು. ಏನು ರೀ? ಈಗ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಭಾಗ ಮಾಡಿದೀವಿ. ಆ ಬ್ರಾಹ್ಮಣ ಅಂತ ಮಾಡಿದಾಗ ಅಲ್ಲಿ ಮತ್ತೆ ಬಗೆ ಅಲ್ಲಿ ವಿಭಾಗ ಮಾಡ್ಕೋತ ಬರ್ತೀವಿ. ವಿಭಾಗದಲ್ಲಿ ವಿಭಾಗವಿದ್ದರೆ ಅದನ್ನು 2 ವಿಧ, ಇಬ್ಬಗೆ ಅಂತ ಶಬ್ದ ಅರ್ಥ. ಹಂಗೆ ನರಸಿಂಹದೇವರದ್ದು ಏನಂದ್ರೆ ನೋಡ್ರಿ, ಒಂದು ನರ ಅಂತನ್ನೋ ಒಂದು ವಸ್ತು ಅಲ್ಲದು, ಒಂದು ಗ್ರೂಪ್. ಅದು ನರ ಅಂತ ಒಂದು ಸಮೂಹ, ಅಂತ ಎಣಿಸ್ಲಿಕ್ಕಾಗದೇ ಇದ್ದಟ್ಟು ಒಂದು ದೊಡ್ಡ ಗುಂಪು ನರ. ಇನ್ನು ಮೃಗ ಅಂತ ಒಂದು ವಸ್ತು ಏನದು? ಇಲ್ಲ, ಒಂದು ವಸ್ತು ಅಲ್ಲ, ಒಂದು ತರಹದ ವಸ್ತು. ಮೃಗ ಅಂತನ್ನೋದು ಒಂದು ಗುಂಪು ಬೇರೆಯೇ, ಒಂದು ದೊಡ್ಡ ಗ್ರೂಪು. ನರ ಅಂತನೂ ಒಂದು ದೊಡ್ಡ ಗ್ರೂಪ್ ಬೇರೆಯೇ. ಎರಡು ಗ್ರೂಪ್ ಇದ್ದದ್ದಕ್ಕಾಗಿ 2 ಅಂತಲಿಲ್ಲ, ಇಬ್ಬಗೆ ಅಂತಾರೆ. ಇಬ್ಬಗೆಯಾಗಿ ಅಂತಂದ್ರೆ ನರ ಮತ್ತು ಮೃಗ ಅಂತ ಅಷ್ಟೇ. ಅಲ್ಲಿ ಒಳಗಿನ ಸ್ವಾರಸ್ಯ ಇರ್ತಾವೆ. 2 ಅಂತನ್ನೋದಕ್ಕೆ ಇಬ್ಬಗೆ ಅಂತನ್ನೋದಕ್ಕೆ ವ್ಯತ್ಯಾಸ ತೋರಿಸ್ಲಿಕ್ಕೆ ನಿಮಗೆ. ಇಬ್ಬಗೆ 2 ವಿಧ, 2 ಒಂದೇ. ಆ ವಿಧ ಅಂತನೂ ಶಬ್ದ ಆಡ್ಬೇಕು. ಟೀಕಾರ ತತ್ವಸಂಖ್ಯೆ ಅಂದ್ರೆ ಹೇಳ್ತಾರೆ ದ್ವಿವಿಧಂ ಅಂತಂತಾರೆ. ದ್ವಿವಿಧಂ ಅಂತಂದ್ರೆ ದ್ವಿ ಅಂದರೆ 2, ದ್ವಿವಿಧ ಅಂದರೆ ಆ 2ರೊಳಗೂ ಮತ್ತು ವಿಧಗಳಿದ್ದು ಅಂತಂದ್ರೆ ದ್ವಿವಿಧ ಅಂತ ಬೇಕು. 2 ಇದ್ದರೆ ಲಕ್ಷ್ಮಿ ಮತ್ತು ನಾರಾಯಣ, ದ್ವಿವಿಧ ಅನ್ನಬಾರ್ದು. ಅಲ್ಲಿ ಯಾಕಂದ್ರೆ ನಾರಾಯಣ ಒಬ್ಬನೇ ಇದ್ದಾನೆ, ಲಕ್ಷ್ಮಿ ಒಬ್ಬಕ್ಕಿನೇ ಇದ್ದಾಳೆ, ಅಲ್ಲಿ ಏನು ಉಳಿದ ಕಡೆಗೆ ಹೋಗ್ಬೇಕಾದ್ರೆ ಈಗ ವಾಯು ಮತ್ತು ರುದ್ರ, ಇಲ್ಲಿ ಅಲ್ಲ, ದ್ವಿವಿಧ. ಯಾಕಂದ್ರೆ ವಾಯುವಿನ ರುಜುಗಣನೇ ಅನಂತದ, ರುದ್ರದೇವ್ರ ಗಣನೇ ಅನಂತದ. ಇಲ್ಲೇ ನಾವು 2 ಅನ್ನಬಾರ್ದು, ಇಬ್ಬಗೆ 2 ವಿಧ ಅಂತ ಶಬ್ದ. ಹಂಗೆ ಇಲ್ಲಿ ನರಮೃಗ ಅಂತ ಅನ್ಬೇಕಾದ್ರೆ ಇಬ್ಬಗೆ ಅಂತ ಮಾಡಿದ್ರೆ ನರನೆಂಬ ಮೃಗವೆಂಬ 2 ಬಗೆಯಿಂದ ಕಂಬದಿಂದ ಪರಮಟ್ಟ, ಕಂಬದಿಂದ ನರಸಿಂಹದೇವರು ಹೊರಗೆ ಬಂದಿದ್ದಾರೆ ಅಂತ 5ನೇ ನುಡಿ ಇಲ್ಲಿಗೆ ಮುಗೀತು. 6ನೇ ನುಡಿ 7ನೇ ನುಡಿ 2 ಇದೆ. 6ನೇ ನುಡಿ ನೋಡು. ಗುಡಿ ಸುತ್ತ ಮತ್ತು ಇಲ್ಲಿ ಬಂತು. ಈ ಗುಡುಗುಡು ಅಂತ ಶಬ್ದದ. ಈಗ ಸಿಡಿಲು ಹೆಂಗೆ ಹೊಡಿತದೆ ಪುಟ್ಟ? ಗುಡು ಸಿಡಿಲು ಶಬ್ದ ಮಾಡ್ತು, ಅದೊಂದು ಶಬ್ದ. ಆ ಶಬ್ದಕ್ಕೆ ಶಬ್ದ ಗುಡುಗುಡು ಎಂಬ ಶಬ್ದವನ್ನು ಹೇಳಿಕೊಡೋದೇ ಗುಡುಗುಡು ಅಂತನೂ ಶಬ್ದ. ಆ ನರಸಿಂಹದೇವರ ಧ್ವನಿ ಹೆಂಗಿತ್ತು ಅಂದ್ರೆ ಗುಡುಗುಡು ಅಂತ. ಈ ಸಿಡಿಲಿನ ಧ್ವನಿ ಇರ್ತದಲ್ಲ, ಆ ಸಿಡಿಲಿನ ಧ್ವನಿಗೆ ಗುಡುಗುಡು ಅಂತಂತ. ಗುಡುಗುಡು ಬೇರೆ, ಗುಡು ಅಂದರೆ ಬೆಲ್ಲ, ಅದು ಭಾಳ ಸ್ವೀಟ್ ಆಯ್ತದೆ. ಇದು ಸ್ವೀಟ್ ಅಲ್ಲದು, ಹೀಟ್ ಇದು. ಗುಡುಗುಡು ಅಂತ ಶಬ್ದ. ಗುಡಿಸುತ್ತಾ ಗುಡುಗುಡು ಶಬ್ದ ಮಾಡುತ್ತಾ ಅಂದರೆ ಸಿಡಿಲಿನಂಗಲ್ರಿ. ಹೆಂಗೆ? ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ. ಒಂದು ಸಿಡಿಲ, ಈಗೆಲ್ಲ ಮಳೆಗಾಲದವ್ರು ನೋಡ್ತಿರ್ತೀರಿ, ಒಂದು ಸಿಡಿಲು ಇಲ್ಲಿ ಎಲ್ಲರ ಬಿದ್ದಿತ್ತು ಅಂದ್ರೆ ಸಾಕು, ಎಲ್ಲರೂ ಮುಸುಕು ಹಾಕ್ಕೊಂಡಿರ್ತಾರೆ. ಹೊರಗೆ ನಿಂತಲ್ಲ ದುಡ್ಡು ಒಳಗೆ ಹೋಗ್ತಾರೆ. ಇದು ಒಂದು ಸಿಡಿಲು ಭೂಮಿ ಬಡ್ದಿದ್ರೆ ಹಣೆ ಬಾರಿದು. ಇಲ್ಲೇನು ಹೇಳಿಕತ್ತಾರ? ನರಸಿಂಹದೇವ್ರ ಧ್ವನಿ ಹೆಂಗಿತ್ತು ಅಂದರೆ ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ ಚೀರಿ ಬಬ್ಬಿ ಇಡುತ್ತಲಿ. ಹಿಂಗೆ ಶಬ್ದ ಅರ್ಥ. ಬಬ್ಬು ಹಿಡಿದವ. ಬಬ್ಬು ಹಿಡಿದಂದ್ರೆ ಏನರ್ಥ? ಆನಂದ ರೋಷಗಳಿಂದ ಕೂಗುವುದು. ಬಬ್ಬು ಹಿಡಿದನ್ನು ಬೆಂಗಳೂರು ಬಬ್ಬು ಶಬ್ದ ಬೇಡ, ಬಬ್ಬು ಹಿಡಿದನು ಶಂಕನಾಥ್ ಮಾಡೋದು ಅಂತ ಅರ್ಥ ಆಗ್ತದೆ. ಹಂಗೆ ಬಬ್ಬು ಹಿಡಿದನು ಹಂಗಲ್ಲ, ಆನಂದ ರೋಷಗಳಿಂದ ಉತ್ಸಾಹದಿಂದ ಒಮ್ಮೊಮ್ಮೆ ಕೂಗ್ತಿರ್ತಾರೆ, ಗೊತ್ತಿಲ್ಲ, ಭಾಳ ಉತ್ಸಾಹ.
ಈ IPL ನಡೆದಾಗ 2020 ಮ್ಯಾಚ್ ನಡೆದಾಗ ಬಾಜುಕ್ನವ್ರು ಓದಿರ್ತಿರ್ತಾರೆ ನಾವು ಜಗ್ಗಿ ಓದ್ರ ಬಿಡ್ತಾರೆ, ಅವ 6 ಹೊಡೆದಿರ್ತಾನೆ, ಇಲ್ಲ ಎದುರಿಗೆ ನಾವು ಔಟ್ ಆಗಿರ್ತಾರೆ. ಹಂಗೆ ಅದೇನದು ನೋಡ್ರಿ, ಅದಕ್ಕೆ ಬೊಬ್ಬಿಡುದು ಅಂತಂತಾರೆ. ಅಂದ್ರೆ ಅವನಿಗೆ ಅವ ಔಟ್ ಆದದ್ದಕ್ಕೆ ಇವ್ನಿಗೆ ಆನಂದ ಆಗ್ಬಿಟ್ಟದೆ ಏನು ರೀ. ಅವ ಭಾಳ ರನ್ ಹೊಡೆದು ಔಟ್ ಆಗಿದ್ದಕ್ಕೆ ಸಿಟ್ಟು ಬಂದಿರ್ತದೆ, ಭಾಳ ರನ್ ಹೊಡೆದಿರ್ತಾನೆ. ಹೀಗಾಗಿ ಔಟ್ ಆಗಿದ್ದಕ್ಕೆ ಆನಂದ, ಭಾಳ ರನ್ ಹೊಡೆದ ನಂತರದು ಸಿಟ್ಟ, ಅವು ಎರಡೂ ಮಿಶ್ರಿತವಾದ ಕೂಗು ಅಂತಂದ್ರೆ ನಮ್ಮ ಬಾಜುಕ್ನವ್ರು ನಿದ್ದಿಗೆಡೋದು ಅಂತ ಅರ್ಥ. ಸೊ ಆನಂದ ಮತ್ತು ರೋಷಗಳಿಂದ ಏನಂತಾರೆ, ಅದಕ್ಕೆ ಬರುವ ಕೂಗಿಗೆ ಬೊಬ್ಬಿಡುದು ಅಂತಂತಾರೆ. ಹಾಗೆ ಆ ನರಸಿಂಹದೇವರು ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ ಚೀರಿ ಬೊಬ್ಬು ಇಡುತ್ತಲಿ, ಅಂದರೆ ಆನಂದ ರೋಷಗಳಿಂದ ಜೋರಾಗಿ ಕೂಗುತ್ತಾ ಇರುವಾಗ ಲಂಘಿಸಿ ಇಲ್ಲಿ ಜಿಗಿದ್ರು. ಸಿಂಹ ನರಸಿಂಹನಾಗ್ಯಾನಂತಂದರೆ ಈ ಎಲ್ಲ ಕಡೆಗೂ ಈ ನರಸಿಂಹ ಅವತಾರ ತೋರಿಸೋ ಮುಂದಾಗ ಹಿಂಗೊಮ್ 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 ಆ ಕೃತ್ಯ ಬಂದಂಗೆ ತೋರಿಸ್ತಿರ್ತಾರೆ ನೋಡ್ರಿ. ಅಲ್ರಿ ನರಸಿಂಹದೇವರು ವಿಜಯದಾಸ ವರ್ಣ ಮಾಡೋದಕ್ಕೂ ಇದು ಬರೋದಕ್ಕೆ ಹಂಗಲ್ಲ, ಇಲ್ಲಿಂದ ಜಿಗದ ಅಲ್ಲಿ ಜಿಗಿತದೆ. ಸಿಂಹ ಅಂದರೆ ಹಂಗೆ ನಡೀತಿರ್ತದೆ. ಏನೆಂದರೆ ಯಾರು ಹೇಳಿದ್ರೆ ನಿಮ್ಮ ಸಿಂಹ ನಡೀತದಂತ, ಇಲ್ಲಿ ಜಿಗಿತಾನೆ ಅಲ್ಲಿ ಜಿಗಿತಿರ್ತದೆ. ಅದಕ್ಕೆ ಲಂಘಿಸಿ ಅಂತಂತಾರೆ. ಕಂಬ ಅಲ್ಲಿತ್ತು, ಅಲ್ಲಿಂದ ಒಂದು ಟನ್ನಂತ ಜಿಗಿದ ನೋಡಿ ನರಸಿಂಹದೇವರು. ಅದಕ್ಕೆ ಹೆಂಗೆ ಜಿಗಿದ್ರು, ಅದು ಸಿಂಹ ಹೆಂಗೆ ಜಿಗಿತದಂದ್ರೆ ಬಾಯಿ ಮುಚ್ಕೊಂಡು ಜಿಗೋಣ ಕುರ್ರಂತ ಭಾರೀ ಗರ್ಜನೆ ಮಾಡಿ ಟನ್ನಂತ ಜಿಗಿತು ನೋಡ್ರಿ. ಅದನ್ನು ವರ್ಣನೆ ಮಾಡಲಿಕ್ಕೆ ವಿಜಯದಾಸ. ಒಂದು ಸಿಂಹದ ಸ್ವಭಾವ, ಸಿಂಹದ ರೂಪವನ್ನು ತಾಳಿದ್ದಾನೆ ಅಂದಮೇಲೆ ಅದಕ್ಕೆ ತಕ್ಕಂತೆ ತನ್ನ ಸ್ವಭಾವ ತೋರಿಸ್ಬೇಕಲ್ಲ. ಅದಕ್ಕೆ ಸಿಂಹ ಒಮ್ಮ ಈ ದಿಲ್ಲಿಯೊಳಗೋ ಎಲ್ಲೋ ಮೃಗಾಲಯಕ್ಕೆ ಒಬ್ಬತ್ತು ಹೋಗಿದ್ದ, ಸೆಲ್ಫಿ ಹೊಡ್ಕೋ ಸಂಬಂಧ ಕೆಳಗೆ ಬಿದ್ದ. ಕೆಳಗೆ ಬಿದ್ದ ಹುಲಿ ಎಷ್ಟೋ ತನಕ ಅವ್ನು ಬತ್ತು ಕೂತಿದ್ದು ಗೊತ್ತದಿಲ್ಲ. ಅವ್ನು ನಮಸ್ಕಾರ ಮಾಡ್ದ, ದಯಮಾಡಿ ನಾನು ಬಿಡಪ್ಪ ಅಂತಂದ, ಎಲ್ಲ ಏನು ಮಾಡಿಲ್ಲ. ಕೊನೆಗೆ ದಪ್ಪದ ಹಿಡ್ಕೊಂಡು ಹೋಗ್ಬಿಡ್ತು. ಸಿಂಹ ಮತ್ತು ಹುಲಿಗಳು ಒಮ್ಮಲಿಗೇನೆ ಹೊಡೆಯೋದಿಲ್ಲ. ನಿಮಗೆ ಇದ್ರೊಳಗೆ ಜಿಯಾಲಜಿಯೊಳಗೆ ಏನು ಹೇಳ್ತಾರಂತಂದ್ರೆ, ಹುಲಿಯ ಕಣ್ಣಿನೊಳಗೆ ಇದು ಅದಂತ ಮ್ಯಾಗ್ನಿ ಒಂಥರ ಹಿಪ್ನೋಟಿಸಮ್ ಮಾಡ್ತಕ್ಕಂಥ ಶಕ್ತಿ ಅದಂತ. ಆ ಸಿಂಹ ಮೃಗವನ್ನು ನೋಡ್ತದಂತ, ಆ ಹುಲಿ ಮತ್ತು ಸಿಂಹ. ಆ ಮೃಗ ಇವುಗಳನ್ನು ನೋಡ್ತು ಅಂತಂದ್ರೆ ಪೂರ್ಣ ಅಟ್ರಾಕ್ಟ್ ಆಗ್ಬಿಡ್ತದೆ, ಹೋಗಂಗೆ ಇಲ್ಲ. ನೋಡದೇ ಇದ್ದಾಗ ಓಡ್ತದದು. ಆ ರೀತಿ ತನ್ನ ಈ ಹುಲಿ ಮತ್ತು ಸಿಂಹಗಳ ಕಣ್ಣಿನೊಳಗೆ ಹಿಂಗೆ ಎಳೆಯತಕ್ಕಂಥ ಶಕ್ತಿ ಆ ಸಿಂಹದ ಕಣ್ಣಿನೊಳಗದ ಅಂತ ಇವತ್ತಿನ ವಿಜ್ಞಾನ ಹೇಳ್ತದೆ. ಹಂಗೆ ಸಿಂಹ ಏನು ಮಾಡ್ತದೆ, ಸುಮ್ಮ ಕೂಡ್ತದೆ. ನೀವು ತೆಗೀರಿ ಡಿಸ್ಕವರಿ ಅವೆಲ್ಲ ತೆಗೀರಿ ನೋಡ್ತದೆ, ಕೂತಿರ್ತದೆ. ಅವೆಲ್ಲ ಆಟ ಆಡ್ತಿರ್ತಾವೆ, ನೋಡ್ಕೋತ ಕೂತಿರ್ತದೆ. ಏನು ರೀ, ತನ್ನ ಮನಸ್ಸು ಬಂತು ಅಂದ್ರೆ ಟನ್ನಂತ ಇಲ್ಲ ಅಲ್ಲೇ ಜಿಗಿದು ಬಿಡ್ತದೆ. ಓಡೋದು ಬಿಡೋದು ಇಲ್ಲ, ತಣ್ಣಂತ ಹಾರಿಬಿಡ್ತದೆ. ಹಂಗೆ ನರಸಿಂಹದೇವರು ಕಂಬದಿಂದ ಬಂದರು, ಬಂದು ಕೂಡಲೇ ನಿಂತರು. ನಿಂತು ಕೂಡಲೇ ಆ ಕೋಟಿ ಸಿಡಿಲುಗಳು ಪರ್ವತಕ್ಕೆ ಬಡಿದು ಎಷ್ಟು ಜೋರ ಸಪ್ಪಳ ಆಗಬೇಕು ಹಂಗೆ ಗುಡುಗುಡಿಸಿದ್ರು, ಗರ್ಜನೆ ಮಾಡಿದರು. ಮಾಡಿ ಇಲ್ಲಿ ಟನ್ ಅಂಥೇಳಿ ಹಿರಣ್ಯಕಶಿಪುನ ಸಿಂಹಾಸನದ ಮೇಲೆ ಅಂತ ಲಂಘಿಸಿ ಹಿಡಿದು ರಕ್ಕಸನ್ನ. ಆ ಸಿಂಹ ಏನು ಮಾಡ್ತದೆ, ಸೀದಾ ಹಾರಿದ್ದು ಮೃಗದ ಕುತ್ತಿಗೆ ಹಿಡಿದು ಜಕ್ಕೊಂಡು ಬಿಡ್ತದೆ. ಹಾರಿದ ಕೂಡ ತಡ ಮಾಡೋಂಗಿಲ್ಲ, ಹಾರುದಷ್ಟೇ ತಡ ಮಾಡ್ತಿರ್ತದೆ. ಏನು ರೀ, ಅದಕ್ಕೆ ನೀವೇನು ಮಾಡ್ದ, ಕೂತಿದ್ದ ನರಸಿಂಹರು ಕೂತಿದ್ದ, ಆರಾಮ್ ಕೂತಿದ್ದ, ಆಟ ಆಡ್ಕೊತ ನೋಡ್ದ. ಅದು ಮಧ್ಯಾಹ್ನ ಅವತಾರ ಮಾಡ್ಯಾನ, ಮತ್ತು ಕೆಲಸ ಇಲ್ಲ, ಸಾಯಂಕಾಲ ಆಗ್ಬೇಕಲ್ಲ. ಸಾಯಂಕಾಲ ತನಕ ಏನು ಕೆಲಸ, ಆಟ ಆಡ್ಕೋತ ಕೊಡ್ತದೆ. ಸಿಂಹ ಸ್ವಭಾವದು ಆಟ ಆಡಿ ಕೊನೆಗೆ ತಿಂತದು ಆ ಪ್ರಾಣಿಯನ್ನು. ಸತ್ತು ಅಂದರೆ ತಿನ್ನಂಗಿಲ್ಲ, ಕೊಂದು ತಿಂತದೆ. ಸತ್ತದ್ದು ನೀವು ಅಲ್ಲಿ ಇತ್ತು ನಾವು ಅಂಥೇಳಿ ನೋಡ್ರಿ. ಒಂದು ಕಡೆಗೆ ಒಂದು ವಾಟ್ಸಪ್ದಾಗ ಬಂದಿತ್ತು, ಇಬ್ಬರು ಬೈಕ್ನಾಗ ಹೊಂಟಾರ, 4 ಹುಲಿಗಳು, ಇಬ್ಬರು ಹಾಗೆ ಕೂತಾರೆ, ಹಿಂಗೆ ಕೂತಾರೆ. ಅವು ಬಂದು ಹಿಂಗೆ ನೋಡಿ ಮಾಡಿ ಹೋಗ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು. ಅಲ್ಲ, ಹುಲಿ ಸಿಂಹ ಬಂದಾಗ ನೀವು ಅಳಗಾಡಿದ್ರೆ ಅಂದ್ರೆ ಹಿಡಿದು ಬಿಡ್ತೀವಿ. ಅಳಗಾಡ್ಬಾರ್ದು, ಹಿಂಗೆ ನಿಂತು ಬಿಡೋದು. ಹಿಂಗೆ ನಿಂತ್ರೆ ಹುಲಿ ಏನೂ ಮಾಡೋಂಗಿಲ್ಲ, ಸಿಂಹನೂ ಏನೂ ಮಾಡೋಂಗಿಲ್ಲ. ಒಂದು ಎರಡು ಮೂರು ಇದು ಬಂದಿದ್ದು ವಾಟ್ಸಪ್ದಾಗ. ಹಂಗೆ ಅದು ಹಿಂಗೆ ನೋಡ್ತದೆ, ಅಳಗಾಡಂಗಿಲ್ಲ ಬಿಟ್ಟು ಹೋಗ್ಬಿಡ್ತದೆ. ಅಳಗಾಡ್ತಿತ್ತು ಟಣ್ಣನ್ನು ಜಿಗಿದು ಬಿಡ್ತದೆ. ಹಂಗೆ ಹಿರಣ್ಯಕಶಿಪು ಇದ್ದಲ್ಲ, ಯಾವನೂ ಸುಮ್ಮನೆ ನಿಂತಿದ್ದ. ಸುಮ್ಮನೆ ನಿಂತಿದ್ದಕ್ಕೆ ನರಸಿಂಹ ಸುಮ್ಮನೆ ನಿಂತ. ಸಿಂಹ ಸ್ವಭಾವ
ಯಾವಾಗ ಗದಾ ತೊಗೊಂಡು ಹೊಡಿಬೇಕು ಅಂತ ಅಳಗಾಡ್ದು ನೋಡ್ರಿ, ಸಿಂಹ ಜಿಗಿದು ಬಿಡ್ತದಲ್ಲ, ಹಂಗೆ ನರಸಿಂಹರು ಜಿಗಿದು ಬಿಟ್ರು. ಲಂಘಿಸಿ ಹಿಡಿದು ರಕ್ಕಸನ್ನ, ಅದನ್ನು ದಾಟಿ ಆ ರಕ್ಕಸನ್ನು ಹಿಡಿದು ಕೆಡಹಿ. ಸಿಂಹ ಹೆಂಗೆ ಮಾಡ್ತದೆ, ತಗೋತದ ಮತ್ತು ಒಗಿತದ, ಅದು ಟಿಬ್ಲಿ ಬಿಲಿಬಿ ಒದ್ದಾಡ್ತಿರ್ತದೆ, ಮತ್ತೆ ಹಿಡಿತದೆ, ಮತ್ತೆ ಒಗಿತದೆ. ಹಂಗೆ ಕೆಡಹಿ ಹಿಡಿದು, ಕೆಡಹಿ ಹಿಡಿದು ಸಿಂಹ ಸ್ವಭಾವ. ಕೊನೆಗೆ ಮಡುಹಿ, ಮಡುಹಿ ಅಂದರೆ ಕೊಂದು ಅಂತ. ಮಡುಹು ಮಡುಹು ಅಂತ ಶಬ್ದಕ್ಕೆ ಕೊಲ್ಲು, ಸಂಹಾರ ಮಾಡು ಅಂತರ್ಥ. ಹಾಗೇನು ಮಾಡ್ದ, ಸಿಂಹದ ಸ್ವಭಾವದಂತೆ ಲಂಘಿಸಿ ಹಿಡಿದು ಕೆಡಹಿ, ಹಿಡಿದು ಕೆಡಹಿ, ಕೊನೆಗೆ ಮಡುಹಿ ಕೊಂದು ತುಡುಕಿ. ತುಡುಕಿ ಅಂತ ತೊಗೊಂಡ, ಮತ್ತೆ ಸತ್ತ ಮೇಲೆ ಬಿಡ್ತಾರೆ, ಇಲ್ಲಿ ಬಿಡಲಿಲ್ಲವ, ತೊಗೊಂಡವ. ಸಿಂಹ ಏನು ಮಾಡ್ತದ, ಕೊಂದು ಬಿಡ್ತದೆ, ಅಲ್ಲಿ ಆಟ ಆಡ್ಕೋತ ಕೊಲ್ತದೆ. ಸತ್ತ ಮೇಲೆ ಕುತ್ತಿಗೆ ಹಿಡ್ಕೊಂಡು ತೊಗೊಂಡು ಹೋಗ್ತದೆ, ತನ್ನ ಮರಿಗೆ ತನ್ನ ಹೆಂಡತಿಗೆ ಕೊಡ್ಲಿಕ್ಕೆ ಅಂತ ತೊಗೊಂಡು ಹೋಗ್ತದೆ. ಹಂಗೆ ಮಾಡಿದ ದೇವರು. ಅಲ್ಲಿ ನಿಂತಲ್ಲಿ ಹಿಂಗೆ ಹಿಡಿದು ಕೊಡದು ಕೊಂದು ಸುಮ್ಬಿಡ್ಬೇಕು ಬೇಡ, ಅದನ್ನು ತೊಗೊಂಡು ಹೋದ. ಸಿಂಹ ಸ್ವಭಾವ, ಸಿಂಹ ಸ್ವಭಾವ ತಗೊಂಡು ಹೋದ. ತುಡುಕಿಯನ್ನು ತೆಗೆದುಕೊಂಡು ತೊಡೆಯ ಮೇಲೆ ಇರಿಸಿ, ಅವನನ್ನು ರಕ್ಕಸನ್ನ ತೊಡೆಯ ಮೇಲೆ ಇರಿಸಿ ಹೇರೊಡಲ. ಹೇರಂತಂದ್ರೆ ದೊಡ್ಡದು, ಒಡಲ ಅಂದ್ರೆ ಹೊಟ್ಟಿ. ಹೇರೊಡಲ ತಿಂದು ಹಿಂಗಾಗಿದ್ದವ ಹಿರಣ್ಯಕಶಿಪು. ಆ ಹೇರೊಡಲನ್ನು ಕೊರಗುಗುರು, ಅವನು ಉಗುರು ಹೆಂಗಿದ್ದಂದ್ರೆ ಕೊರಗುರು ಅಂತ. ಕೊರೆಯುವ ಉಗುರು ಕೊರಗುರು. ಏನದು ಇಲ್ಲ, ಕೊರುಗುರು ಅಂದರೆ ಕೊರೆಯುವ ಉಗುರು ಕೊರುಗುರು. ಕೊರುಗುರುನಿಂದ, ಕೊರೆಯತಕ್ಕಂತಹ ಚೂಪಾದ ಉಗುರಿನಿಂದ ಪಡುವಲ ಪಶ್ಚಿಮ ಗಡಲ ತಡೆಯ. ಪಡುವಲ ಅಂದರೆ ಪಶ್ಚಿಮ, ಪಡುವಲ ಅಂದರೆ ಪಶ್ಚಿಮ, ಗಡಲ ಅಂದರೆ ಸಮುದ್ರ, ತಡಿ ಅಂದರೆ ತೀರ. ಪಶ್ಚಿಮ ಸಮುದ್ರದ ತೀರದಲ್ಲಿ ತರಣಿಯ ನೋಡಿ, ಸೂರ್ಯನನ್ನು ನೋಡಿ ಅಂದರೆ ಏನರ್ಥ, ಸಾಯಂಕಾಲವಾದದ್ದನ್ನು ನೋಡಿ ಅಂತ ಅರ್ಥ. ಸಾಯಂಕಾಲ ಅಂದ್ರೆ ಏನು, ಪಶ್ಚಿಮ ಸಮುದ್ರದಲ್ಲಿ ಸೂರ್ಯ ಬಂದರೆ ಸಾಯಂಕಾಲ, ಪೂರ್ವ ಸಮುದ್ರದಲ್ಲಿ ಬಂದರೆ ಪ್ರಾತಃ ಕಾಲ ಅಂತ ಅರ್ಥ. ಸಾಯಂಕಾಲ ಅಂತದನ್ನು ಹೆಂಗೆ ಹೇಳಿಕತ್ತ ನೋಡ್ರಿ. ಪಶ್ಚಿಮ ಸಮುದ್ರದ ತೀರದಲ್ಲಿ ಇದ್ದಂತಹ ಸೂರ್ಯನನ್ನು ನೋಡಿ ಅಂದರೆ ಸಾಯಂಕಾಲವಾದದ್ದನ್ನು ನೋಡಿ ಅಂತ ಅರ್ಥ. ಪಡುವಲ ಗಡಲ ತಡಿಯ ತರಣಿಯ ನೋಡಿ. ಪಡುವಲ ಅಂದರೆ ಪಶ್ಚಿಮ, ಗಡಲ ಅಂದರೆ ಸಮುದ್ರ, ತಡಿ ಅಂದರೆ ತೀರ. ಪಡುವಲ ಗಡಲ ತಡಿ ಅಂದರೆ ಪಶ್ಚಿಮ ಸಮುದ್ರದ ತೀರದಲ್ಲಿ, ತರಣಿ ಅಂದರೆ ಸೂರ್ಯ, ತರಣಿಯ ನೋಡಿ ಕಡುಕೋಪದಲ್ಲಿ ಸದೆ ಬೆಳೆದ. ಭಾಳ ಸಿಟ್ಟಿ ಬಂದು ಮತ್ತೆ ಹೊಡೆದ. ಸದೆ ಬಡಿದು ಅಂತಂತಾರೆ. ಭಾಳ ಸಿಟ್ಟು ಬಂದಾಗ ಸತ್ತಾನಂತನೂ ಕವರಿರಂಗಿಲ್ಲ, ಮತ್ತೆ ಹೊಡೆದು ರಕ್ಕಸನ ಕೆಡಹಿ ನಿಡಿಗರಳನು, ನಿಡಿ ಅಂದರೆ ಕಡು, ಸೂಕ್ಷ್ಮವಾದ ಕರಳಗಳನ್ನು ಏನ್ರಿ ಕೊರಳಲ್ಲಿ ಕೆಡಹಿ ನಿಡಿಗರಳನು ಆ ಈಗ ಕರಳಗಳನ್ನು ಗರಳನು ಅಲ್ಲಿ ಹಾಕ್ಕೊಂಡು ಧರಿಸಿದ ಸಡಗರದ ಉತ್ಸವ. ಆ ಇದನ್ನು ಹಾಕ್ಕೊಂಡು ಕೂಡ ಏನು ಆನಂದ ಅವನಿಗೆ, ನರಸಿಂಹದೇವರಿಗೆ ಕೊರಳಾಗಿ ಹಾಕ್ಕೊಂಡು ಕೂಡ ಕುಣಿಲಿಕ್ಕೆ ಶುರು ಮಾಡ್ದ. ಆನಂದ ಆಯಿತು. ಎಲ್ಲಿ ಆನಂದ ಆಯಿತು ಯಾರಿಗೆ ಗೊತ್ತು. ಅವನು ಕೊರಳಾಗಿ ಹಾಕ್ಕೊಂಡಾಗ ನರಸಿಂಹದೇವರಿಗೆ ಆನಂದ ಹೆಂಗಾಯ್ತು ಅಂದ್ರೆ ಸಡಗರಂತ. ಈ ಮದುವೆಯಾಗ ಅಕ್ಷತಾ ಟೈಮ್ ಹಾಕ್ಕೊಳ್ಳೆ ಸಂಭ್ರಮ ಇರ್ತು ನೋಡ್ರಿ. ತಡ್ ಹೊಡ್ತಾರೆ, ಹಿಂಗೆ ಮಾಡ್ತಾರೆ ಅಕ್ಷತ ತೊಗೊಂಡು ಹಿಂಗೆ. ಅದೇನು ಸಂಭ್ರಮ, ಅದಕ್ಕೆ ಸಡಗರ ಅಂತಂತಾರೆ. ನಡ್ರಿ ಲಘು ನಡ್ರಿ. ಸ್ವಾಮಿಗಳು ಬಂದಿರ್ತಾರೆ. ಸ್ವಾಮಿಗಳು ಬಂದಾಗ ಸ್ವಾಮಿಗಳಿಂದ ಇನ್ನು 10 ನಿಮಿಷ ಇರ್ತಾರೆ ನೋಡ್ರಪ್ಪ ಮಠದೊಳಗ. ಅಂದ್ಕೊಳ್ಳೇನೆ ನಿಮ್ಮಲ್ಲಿ ಲಘು ಹೇಳು ಮತ್ತೆಂತ ಲಗ್ನ ಬಡ ಹೊಡ್ಕೊತ ಇದಕ್ಕೆ ಸಡಗರ ಅಂತ. ಹಂಗೆ ನರಸಿಂಹದೇವರಿಗೆ ಏನು ಉತ್ಸಾಹ, ಏನು ಸಡಗರ, ಏನು ಸಂಭ್ರಮ, ಏನದು ದೈತ್ಯನ ಹೊಟ್ಟೆಯಾಗಿಂದು ಕರಳನ್ನು ಕೊರಳಾಗಿ ಹಾಕ್ಕೊಂಡಿದ್ದಕ್ಕೆ, ಆ ಮದುವೆಯಾಗ ಗಂಡ ಹಾರ ಹಾಕ್ಕೊಂಡಿದ್ದಕ್ಕೇನು ಆನಂದ ಪಡಬೇಕೋ ಆ ಆನಂದ ಪಟ್ಟನಂತ. ಅದಕ್ಕೆ ಪುರಂದರದಾಸರಂದು ಕೊರಳ ಹಾರ ಮಾಡುವುದೇನು ಚಂದವೇ. ಚಂದ ಅನ್ನಿಸ್ತದೆ ನಿನಗೆ. ಒಟ್ಟಿಗೆ ಬೆಳ್ಳಗೆ ಅಂದ್ಕೊಳ್ಳಿ ಕೊಳಗೆ ಹಾಕ್ಕೊಳ್ಳೋದು ಅಂದ್ರೆ ಹಂಗಾಯ್ತು ನಿನಗೆ. ಆ ಹಾರು ಬೆಳ್ಳಗಿರ್ತದೆ, ಕರಳು ಬೆಳ್ಳಗಿರ್ತದೆ. ಹಾರು ಹಿಂಗೆ ಗುಂಡಿರ್ತದೆ,
ಕರಳು ಹಿಂಗುಂಡದ ನಿಂತಲೇ ಬೆಳಗಿದ್ದೆಲ್ಲ ಹಾಲು ಅಂತ ತಿಳ್ಕೊಂಡಂಗೆ ಆ ಬೆಳಗಿದ್ದೆಲ್ಲ ನೀ ಹಾರ ಅಂತ ತಿಳ್ಕೊಂಡಲ್ಲ, ಅದು ಕರಳದ ಪುಣ್ಯಾತ್ಮ. ಕೊಳ್ಳಾಗ ಹಾಕೋದಲ್ಲದು, ಅದು ತಿಪ್ಪ್ಯಾಗ ಹೋಗಿದ್ದದು ವಸ್ತು, ಅದನ್ನು ನೀ ಕೊರಳಾಗ ಹಾಕೊಂಡಪ್ಪ ಚಂದ ಅನ್ನಿಸ್ತದ. ಕರಳ ಕೊರಳ ಹಾರ ಮಾಡೋದೇನು ಚಂದವೇ, ಆ ಕರಳನ್ನು ಹಾರ ಮಾಡ್ಕೊಂಡಲ್ಲ ಚಂದ ಅನ್ನಿಸ್ತದೆ ನಿನಗೆ ಅಂತ ಕೇಳ್ತಾರೆ. ಆ ರೀತಿಯಾಗಿ ಕರಳನು ಕೊರಳಲ್ಲಿ ಧರಿಸಿದ ಸಡಗರದ ದೈವ ಕಡುಗಲಿಯಿಂದ ಅತ್ಯಂತ ಶೂರ, ಭೂಹು ಭುವಃ ಇವುಗಳಿಗೆ ಒಡೆಯನಾದಂಥ ವಿಜಯ ವಿಠ್ಠಲ ಪಾಲ್ಗೊಡಲೊಡೆಯ ಏನು ಕ್ಷೀರ ಸಮುದ್ರಕ್ಕೆ ಒಡೆಯನಾದಂತಹ ಶರಣರ ಒಡೆವೆ ಅಂತಹ ಸಜ್ಜನರಿಗೆ ಸ್ವಾಮಿಯಾದಂತಹ ಆ ನರಸಿಂಹದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡು ಈ ರೀತಿಯಾಗಿ 6 ನುಡಿಯದ. ನಾಳೆ ಲಾಸ್ಟ್ ನುಡಿಯದ, ಅದನ್ನು ಮುಗಿಸಿ ನಾಳೆ ಈ ನರಸಿಂಹ ಸುಳಾದಿ ಮುಕ್ತಾಯವಾಗುತ್ತೆ.